ಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಆಷಾಢ ಮಾಸದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂಥ ಗುರುಪೌರ್ಣಿಮೆಯ ನಿಮಿತ್ತವಾಗಿ ನಡೆದುಕೊಂಡು ಬರುವ ಈ ಒಂದು ಜ್ಞಾನಯಜ್ಞದ ವೇದಿಕೆಯ ಮೇಲೆ ಸುಮಧುರ ಕಂಠದ ಮೂಲಕ ಸಂಗೀತವನ್ನು ನೀಡ್ತಾ ಇರುವಂಥ ನಾಡಿನ ಪ್ರಖ್ಯಾತ ಯತಿಗಳಾಗಿರ್ತಕ್ಕಂಥ ಸದ್ಗುರು ಶಿವಲಿಂಗೇಶ್ವರರ ಕರ್ತೃಗದ್ದೆಯ ಪೂಜಾರಿಗಳಾದಂಥ ನಮ್ಮ ಶ್ರೀ ಶಾಂತು ಹಿರೇಸಾವಳಗಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಸುಮಧುರ ತಬಲಾವಾದನವನ್ನು ನುಡಿಸ್ತಾ ಇರುವಂಥ ಶ್ರೀ ಗಜಾನನ್ ಹೂಗಾರವರೇ, ಈ ಸಮಾರಂಭದಲ್ಲಿ ಸುಂದರವಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಂಡು ಹೋಗ್ತಾ ಇರುವಂಥ ವಿರಕ್ತ ಮಠ ಸೇವಾ ಸಮಿತಿಯ ಸರ್ವ ಸದಸ್ಯರೇ, ವೇಳೆಗೆ ಸರಿಯಾಗಿ ಆಗಮಿಸ್ತಾ ಇರುವಂಥ ತಾಯಂದಿರೇ, ಶರಣರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಾವೆಲ್ಲ ಮಹಾತ್ಮರಾದಂಥ ಇಟಗಿಯ ಭೀಮಾಂಬಿಕೆಯ ಚರಿತ್ರೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಇಟಗಿಯ ಭೀಮಾಂಬಿಕೆ ಚರಿತ್ರೆ ಅಂತ ಕೇಳಿದರೆ, ಒಬ್ಬ ನಿರಕ್ಷರಸ್ಥ ಹೆಣ್ಮಗಳು ಗುರುಕೃಪೆಯಿಂದ ಸಾಧನೆಯನ್ನು ಮಾಡಿದ್ರೆ, ಗುರುಕೃಪಾ ಬಲದಿಂದ ಸಾಧನೆಯ ಹಾದಿಯಲ್ಲಿ ಹೋದರೆ ಎಷ್ಟೊಂದು ಎತ್ತರದ ಸಿದ್ಧಿಗೆ ಹೋಗ್ಬೋದು ಅನ್ನೋದಕ್ಕೊಂದು ನಿದರ್ಶನ ಯಾರು ಅಂತ ಕೇಳಿದರೆ ಇಟಗಿಯ ಭೀಮಾಂಬಿಕೆ. ಶರಣಯ್ಯನವ್ರು ಈ ಕಡೆ ಬರೀ, ಅಲ್ಲೆಲ್ಲ ಹೆಣ್ಮಕ್ಳು ಕುಂದಿರ್ತಾರೆ. ಬಹುಶಃ ಅಂಥವ್ರ ಚರಿತ್ರೆಯನ್ನು ನಾವೆಲ್ಲ ನೋಡ್ಕೊಂಡು ಬರ್ತಾ ಇದ್ದೇವೆ. ನಿನ್ನಿನ ದಿನ ಭೀಮಾಂಬಿಕೆಯ ಜೀವನದಲ್ಲಿ ಅವಳು ಹೆಂಗಿದ್ಲು ಭೀಮಮ್ಮ ಅಂತ ಕೇಳಿದರೆ, ಬಹುಶಃ ಭಾಳ ಸುಂದರವಾಗಿ ಅವಳ ಬಗ್ಗೆ ಹೇಳ್ಬೋದು. ಸಂಸಾರಿಕರಿಗೆ ಸಂಸಾರಿಕಳಾಗಿ ಕಾಣ್ತಾ ಇದ್ಲು ಅವಳು. ಸಂಸಾರಿಕರಿಗೆ ಸಂಸಾರಿಕಳಂತೆ, ವಿರಕ್ತರಿಗೆ ವಿರಕ್ತರ ಹಾಗೆ, ಸಂಸಾರಿಕರಿಗೆ ಸಂಸಾರಿಕರ ಹಾಗೆ, ವಿರಕ್ತರಿಗೆ ವಿರಕ್ತರ ಹಾಗೆ, ಶರಣರಿಗೆ ಸುಜ್ಞಾನಿಯಂತೆ ಮತ್ತು ಮರುಳರಿಗೆ ಸಂಸಾರ ಧರ್ಮವನ್ನು ಅರಿಯುವ ಬೆಳಕಿನಂತೆ ಅವಳು ಏನಾಗಿದ್ಲು ಅಂತ ಕೇಳಿದರೆ, ಸತ್ಯವಾನ್ ಸಾವಿತ್ರಿಯಾಗಿ, ಅತ್ರಿ ಮಹರ್ಷಿ ಅನಸೂಯೆಯಾಗಿ, ಸೀತಾ, ತಾರಾ, ಮಂಡೋದರಿ, ಅಹಲ್ಯ, ದ್ರೌಪದಿ, ಹೆಂಗೆ ಇವರೆಲ್ಲ ಸೂರ್ಯಚಂದ್ರರು ಇರುವವರೆಗೆ ಅವರ ಕೀರ್ತಿಯ ಬೆಳಕು ಅನ್ನುವಂಥದ್ದು ಈ ಜಗತ್ತಿನಲ್ಲಿದೆಯಲ್ಲ, ಆ ಬೆಳಕಿನಂತೆ ಇದ್ದವಳು ಯಾರು ಅಂತ ಕೇಳಿದರೆ ಇಟಗಿಯ ಭೀಮಾಂಬಿಕೆ ಅನ್ನುವಂಥದ್ದು. ಏನೂ ಓದಿಲ್ಲಕ್ಕೆ, ಓದಬೇಕು ಅಂತನೂ ಇಲ್ಲ, ಓದೇ ಎಲ್ಲದಕ್ಕೂ ಮೂಲನೂ ಅಲ್ಲ. ಜೀವನದ ಪಾಠಶಾಲೆಯನ್ನು ಓದಿಬಿಟ್ರೆ ಸಾಕು, ಚೆನ್ನಾಗಿ ಪುಸ್ತಕವನ್ನು ಓದಿದ್ರೆ ಸಾಕು, ಮನುಷ್ಯ ಎತ್ತರಕ್ಕೆ ಹೋಗ್ಬೋದು. ನೀವೆಲ್ಲ ಇನ್ನೊಬ್ಬ ಹಾಲು ಮತದಲ್ಲಿ ಹುಟ್ಟಿದಂಥ ಸಜ್ಜಲಗುಡ್ಡದ ಮಹಾಶಿವ ಶರಣಮ್ಮ ತಾಯಿಯವರ ಚರಿತ್ರೆಯನ್ನು ಕೇಳ್ತೀರಿ.
ಆ ತಾಯಿ ಒಂದು ಅಕ್ಷರವನ್ನು ಆ ಈ ಅಕ್ಷರವನ್ನು ಓದಿರಲಿಲ್ಲ. ಅಂಥವಳ ಬಗ್ಗೆ PhD ಮಾಡ್ಯಾರ. PhD ಮಾಡ್ಯಾರ. ಅರ್ಥ ಏನು? ಸಾಧನೆಯ ಸಿದ್ಧಿಯ ಶಿಖರಕ್ಕೇರಿದವರ ಹೆಜ್ಜೆ ಹೆಜ್ಜೆ. ಮನುಷ್ಯ ಸಾಧನೆಯ ಹಾದಿಯಲ್ಲಿದ್ದು ಬಿಟ್ರೆ ಈ ಜಗತ್ತು ಅಪಗೋತದ. ಸಾಧನಾ ಬೇಕು. ಬಹುಶಃ ಅಂಥ ಸಾಧಕಿ ಆಧ್ಯಾತ್ಮದ ಧ್ರುವತಾರೆ ಯಾರು ಅಂತ ಕೇಳಿದರೆ ಇಟಗಿಯ ಮಹಾಮಾತೆ ದಾನೇಶ್ವರಿ. 12ನೇ ಶತಮಾನದಲ್ಲಿ ಏನು ಕ್ರಾಂತಿ ಆಯ್ತಲ್ಲ, ಕ್ರಾಂತಿಯ ಕಹಳೆ ಕನ್ನಡ ನಾಡಿನಲ್ಲಿ ಊದಲ್ಪಡ್ತು. ಅದು ಎಷ್ಟು ಜಾಗೃತಿ ಮಾಡ್ತು ಅಂತ ಕೇಳಿದ್ರೆ, ಪ್ರತಿಯೊಬ್ಬರಿಗೆ ನಮ್ಮ ಹೆಣ್ಮಕ್ಳು ಹಾಡಾಕತ್ತಿದ್ರು, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ. ನಮ್ಮೊಬ್ಬ ಹೆಣ್ಮಗಳು ಹಾಡ್ತಾಳೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯುತಿ, ಕಲ್ಯಾಣದಾಗ ಬಸವಯ್ಯ ಇರುವಾಗ ಕಲ್ಗ್ಯಾಕ ಕೈಯ ಮುಗಿಯುತಿ. ಇದನ್ನು ಹಾಡಿದವರು ಯಾರು ಓದಿದವರಲ್ಲ, ಗಂಡ್ಮಕ್ಳಲ್ಲ, ನಿಮ್ಮಂಥ ತಾಯಂದಿರು ಹಾಡ್ಯಾರ. ಅಂದ್ರೆ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಬಸವಣ್ಣ ಅರಸನ ಪಕ್ಕದಲ್ಲಿ ಪ್ರಧಾನಮಂತ್ರಿಯ ಗದ್ದುಗೆಯಲ್ಲಿ ಕುಳಿತು ಶೃಂಗಾರಗೊಳ್ಳದೆ, ನಾ ಹೇಳೋ ಪದವನ್ನು ಅರ್ಥ ಮಾಡಿಕೊಡ್ರಿ, ಅರಸನ ಪಕ್ಕದಲ್ಲಿ ಅರಮನೆಯಲ್ಲಿ ಶೃಂಗಾರಗೊಳ್ಳುವ ವಂದನೆಗೊಳ್ಳುವ ಪ್ರಧಾನಮಂತ್ರಿಯಾಗದೆ ಜನಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನನಾಗಿ ಪೂಜೆಗೊಳ್ಳಕತ್ತಾನ. ಕಾರಣ ಬಸವಣ್ಣನ ಅಂಟು ದಿಸ್ ಲಾಸ್ಟ್, ಕಟ್ಟ ಕಡೆಯ ವಿಚಾರವನ್ನು, ಕಟ್ಟ ಕಡೆಯವನನ್ನು ಮೊಟ್ಟ ಮೊದಲಿಗನನ್ನಾಗಿ ಮಾಡಿದ ಬಸವಣ್ಣ, ಅದಕ್ಕೆ ಇವತ್ತು ನಾಡಿನಲ್ಲೆಲ್ಲ ಇಷ್ಟೆಲ್ಲ ಕ್ರಾಂತಿ ಆಯ್ತು, ಕ್ರಾಂತಿಯ ಕಹಳೆ ಊತ್ತು. ಆ ಕ್ರಾಂತಿಯ ಕೊಂಡಿ ಯಾರು ಅಂತ ಕೇಳಿದ್ರೆ ಇಟಗಿಯ ಭೀಮಾಂಬಿಕೆ ಅಂತ ಹೇಳಬೇಕಾಗ್ತದೆ. ನಿನ್ನೆ ಭೀಮಾಂಬಿಕೆಯ ಚರಿತ್ರೆಯಲ್ಲಿ ನಾವೆಲ್ಲ ಏನು ನೋಡಿವಿ ಅಂತ ಕೇಳಿದ್ರೆ, ಅವಳು ಗಂಡನ್ನು ಮಾಡ್ಕೊಂಡಿದ್ಲು, ಹೌದಲ್ರಿ? ಹೆಸರ್ರಿ ಗಂಡಂದ ಹೆಸರ್ರಿ ನನ್ನ ಪಾರೇರಿ, ಕಾಯರಿಗೆ ಬಿಟ್ಟರು ಕಟ್ಟರಿಗೆ ಬಿಡಂಗಿಲ್ಲ, ನಾ ಹೇಳಬೇಕನ್ನ. ಏನ್ರಿ ಭೀಮಾಂಬಿಕೆ ಗಂಡನ ಹೆಸರೇನ್ರಿ? ನೋಡ್ರಿ ಹೇಳಕತ್ತಾರ, ನಮ್ಮ ಅವ್ರು ಹೇಳಕತ್ತಾರ, ಅವ್ರು ತಲೆಯಾಗಿರ್ತೈತಿ ಒಗದಾಡ್ಯಪ್ಪ, ಹೌದಲ್ರಿ? ಜೀವನದಾಗ ಅವನು ಒಗದಾಡಿಬಿಟ್ಟಿದ್ದ, ಒಗದಾಡ್ಯಪ್ಪ ಆಗಿದ್ದ. ಆಕಿಗೆ ಅವನು ಒಗದಾಡಪ್ಪನಿಗೆ ಭೀಮ ಬಲವಾಗಿ ನಿಂತಕ್ಕೆ ಯಾರು ಅಂತ ಕೇಳಿ ಭೀಮಾಂಬಿಕೆ. ಹೆಂಗೆ ಕೂಡಿದ್ ನೋಡ್ರಿ, ಒಗದಾಡಪ್ಪ ಭೀಮಾಂಬಿಕೆ, ಎಷ್ಟು ಅದ್ಭುತ ಇದೆ. ಬಹಳ ಸುಂದರವಾದಂಥ ಸಂಸಾರದ ದ್ಯೋತಕವಾಗಿ ಅವರ ಹೊಟ್ಟೆಯಲ್ಲಿ ಬಾಲಮ್ಮ, 1ನೇ ಮಗಳು, ಚೊಚ್ಚಿಲ ಮಗಳು ಬಾಲಮ್ಮ, 2ನೇ ಮಗಳು ಕಿರಿಯ ಬಾಲಮ್ಮ, ಕಿರಿಯ ಬಾಲಮ್ಮ, 3ನೇದವಳು ಬನಶಂಕರಿ. ಯಾವುದೋ ಒಂದು ರೋಗ ಬಂದು ಬನಶಂಕರಿ ಏನಾಕ್ಕಳ, ಲಿಂಗೈಕ್ಯವಾಗ್ತಾ ಇದ್ದಾಳೆ, ಪರಮಾತ್ಮನ ಪಾದವನ್ನು ಸೇರ್ತಾ ಇದ್ದಾಳೆ. ಕೊನೆಗೆ ಅವಳ ಹೊಟ್ಟೆಯಲ್ಲಿ ಹುಟ್ಟಿದವರು ಯಾರು ಅಂತ ಕೇಳಿದರೆ ಕಾಳಿಂಗಪ್ಪ. 1ನೇ ಮಗ, 3 ಹೆಣ್ಣು ಮಕ್ಕಳು ಅವಳ ಹೊಟ್ಟೆಯಲ್ಲಿ. ನೋಡ್ರಿ ಸಂಸಾರಗಳಿದ್ಲು, ಎಷ್ಟು ಎತ್ತರಕ್ಕೆ ಹೊಕ್ಕಾಳ, ಹೆಂಗಿರ್ಬೇಡಕಿ. ಈ ಕಾಳಿಂಗಪ್ಪ ಹೆಂಗಿದ್ದ ಅಂತ ಕೇಳಿದರೆ, ಒಂದು ದಿನ ಭೀಮಮ್ಮ ಎಲ್ಲೇ ಹೋಗಿರ್ತಾಳೆ ಹೊರಗೆ, ಮತ್ತು ಓಣ್ಯಾಗ ಅಂದಾಗ ಎಲ್ಲ ಅಲ್ಲಿ ಹೋಗೋದು ನಡೆದಿರ್ತದೆ. ನಡೆದಾಗ ಈ ಮಗು ಅಳ್ತಿರ್ತದೆ. ಎಷ್ಟು ತಿಂಗಳು ಕೂಸಿದು? 6 ತಿಂಗಳ. ಅವರ 6 ತಿಂಗಳ ಕೂಸು ಮಾತಾಡ್ತಾವನ್ರಿ? ಮಾತಾಡಲ್ಲ. ಆದರೆ ಶರಣರು ಹೆಂಗಿರ್ತಾರೆ ಅಂತ ಕೇಳಿದರೆ, ಲೋಕಕ್ಕೆ ವಿರುದ್ಧವಾಗಿರ್ತಾರೆ ಅವರು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಗುವರು ನೋಡಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ನಿಮ್ಮ ಶರಣರು.
ಲೋಕದಂಗೆ ಬರಂಗಿಲ್ಲ, ಲೋಕದವರ ಹಾಗೆ ಇರಂಗಿಲ್ಲ, ಲೋಕದವರ ಹಾಗೆ ನಿರ್ಗಮಿಸುವುದಿಲ್ಲ, ಹೋಗುವುದಿಲ್ಲ. ಈ ಭೂಮಿಗೆ ಬರ್ಬೇಕಾದ್ರೆ ಅವ್ರು ಹೆಂಗೆ ಬಂದಿರ್ತಾರೆ ಅಂತ ಕೇಳಿದ್ರೆ ಪುಣ್ಯದಂತೆ ಬಪ್ಪರು, ಪುಣ್ಯ ಬಂದಂಗೆ ಆಗ್ತದೆ. ಆ ಮಹಾತ್ಮ ಬಂದ ಈ ಲೋಕಕ್ಕಂತ ಕೇಳಿದ್ರೆ ವಸಂತ ಗಾಳಿ ವನಕ್ಕೆ ಬಂದಾಗ ಬರಡಾಗಿರ್ತಕ್ಕಂಥ ಮರಗಳು ಏನಕ್ಕವು, ಚಿಗುರನ್ನು ಬಿಡ್ತಾವು. ಆ ಚಿಗುರನ್ನು ಕುಡಿ ತಿಂದು ಕೋಗಿಲೆ ಕೂಗಾಕತ್ತದೆ, ಕೋಗಿಲೆ ಕೂಗಾಕತ್ತದೆ. ಹಂಗೆ ಈ ಮಹಾತ್ಮ ಬಂದ ಅಂತ ಕೇಳಿದ್ರೆ ಭಕ್ತಿ ವಂಚಿತವಾಗಿರ್ತಕ್ಕಂಥ, ಭಕ್ತಿಯಿಂದ ಬರಡಾಗಿರ್ತಕ್ಕಂಥ ಮನಸ್ಸುಗಳು ಆ ಭಕ್ತಿಯ ಚಿಗುರನ್ನು ಬಿಡ್ತಾವು. ಆ ಭಕ್ತಿಯ ಚಿಗುರನ್ನು ಮೈದು ಭಕ್ತರೆಂಬ ಕೋಗಿಲೆಗಳು ಏನಾಗ್ತಾವು ಅಂತ ಕೇಳಿದರೆ ಕೂಗ್ಲಿಕ್ಕೆ ಆರಂಭ ಆಗ್ತಾವು, ಕೂಗ್ಲಿಕ್ಕೆ ಆರಂಭ ಆಗ್ತದೆ. ಆಧ್ಯಾತ್ಮದ ಧ್ವನಿ ಎನ್ನುವಂಥದ್ದು ಈ ನಾಡಿನಲ್ಲಿ ಮೊಳಗಲಿಕ್ಕೆ ಪ್ರಾರಂಭ ಆಗ್ತದೆ, ಮೊಳಗಲಿಕ್ಕೆ ಪ್ರಾರಂಭ ಆಗ್ತದೆ. ಬಹುಶಃ ಹಂಗೆ ಇಲ್ಲಿ 6 ತಿಂಗಳ ಮಗು ಯಾರು, ಕಾಳಿಂಗಪ್ಪ ತೊಟ್ಟಿಲಲ್ಲಿ ಹಾಕ್ಯಾಳ. ಅದು ಏನೋ ಹೇಳ್ತಾರಲ್ಲ, ಒಮ್ಮೆ ಮಕ್ಕಳು ಅಳಾಕತ್ತಿದ್ರಂದ್ರೆ ಹೆಣ್ಮಕ್ಳು ಎತ್ಕೊಂಡ್ರೆ ಮಾತ್ರ ಸುಮ್ಮನಾಕ್ಕಾವು, ಗಂಡು ಮಕ್ಳು ಎಷ್ಟು ಎತ್ಕೊಂಡ್ರು ಸುಮ್ಮನಾಗಂಗಿಲ್ಲ, ಸಾಧ್ಯನೇ ಇಲ್ಲದೆ. ಎಂಥವು ಏನು ಮಾಡಿದರು. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತೈತಿ, ಕುವೆಂಪು ಅವರು ಬರೀತಾರೆ. ರಾಮಾಯಣ ದರ್ಶನಮದಲ್ಲಿ ಜ್ಞಾನಪೀಠ ಪ್ರಶಸ್ತಿಯಾಗಿರ್ತಕ್ಕಂಥ, ಜ್ಞಾನಪೀಠ ಪ್ರಶಸ್ತಿಗೆ ಭಾಜನವಾಗಿರ್ತಕ್ಕಂಥ ಕುವೆಂಪು ಅವರ ರಾಮಾಯಣ ದರ್ಶನಂದಲ್ಲಿ ಒಂದು ಪ್ರಸಂಗ ಬರ್ತದೆ. ರಾಮ ಬಾಲಕನಾಗಿರ್ತಾನೆ, ಭಾಳ ಅಳಕತ್ತಾನೆ. ಯಾರು ಇದನ್ನು ಮಾಡಿದ್ರು ಅವನಿಗೆ ಏನಾಗಂಗಿಲ್ಲ ಅಂತ ಕೇಳಿದ್ರೆ ಸುಮ್ಮನಾಗೋದಿಲ್ಲ. ಅವ ಏನು ಬೇಡ ಹೇಳ್ತಾನೆ, ನಿಮ್ಮ ಮಕ್ಕಳು ಏನರ ಬೇಡ ಹೇಳ್ತಿರ್ತಾನೆ, ನನ್ನ ಕುರ್ಕುರೆ ಕೊಡು, ನನಗೆ ಏನೇನು ಬೇಡ್ತಿರ್ತಾವೆ ಗೊತ್ತು, ಚಾಕ್ಲೇಟ್ ಕೊಡು. ಚಾಕ್ಲೇಟ್ ಕೊಟ್ಬಿಡ್ಲಿ ಸುಮ್ಮನಾಕ್ಕವು, ಕೊಡಿಸಿ 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 ಮುಂದಿನ ಹಲ್ಲೆಲ್ಲ ಹೋಗಿರ್ತಾವೆ. ತಿಂದು ಚಾಕ್ಲೇಟ್ ತಿಂದು ಹಲ್ಲೆಲ್ಲ ಹುಳಕತ್ತಿ ಹೋಗಿರ್ತಾವೆ ನೋಡಿ. ಅದಕ್ಕೆ ಈ ಮಗು ಏನು ಬೇಡಾಕತ್ತು ಅಂತ ಕೇಳಿದ್ರೆ ಅವ್ರ ಅವಾಗ ಬೇಡಾಕತ್ತು, ಮಮ್ಮಿ ನನಗೆ ಏನು ಬೇಕಂತ ಕೇಳಿದ್ರೆ ಚಂದ್ರ ಬೇಕು ಅಂತು. ಚಂದ ಮೂಡಿತ್ತು, ಮುಂದೆ ಆಡ್ಕೊಂತ ಕುಂತಿತ್ತು. ಕೇಳಿದ, ಮಮ್ಮಿ ಅವ್ವ ನನಗೆ ಚಂದ್ರ ಬೇಕು ಅಂಥೇಳಿ ಆ ಕಡೆ ಕೈ ಮಾಡಿ ಆಳಾಕತ್ತು. ಅವರ ಚಂದಪ್ಪನ ಕೊಡೋಕ್ಕಾಗತ್ತೇನ್ರಿ ಯಾರ್ಯಾರ? ಅಲ್ಲಿಗೆ ಹೋಗ್ಬೇಕಾದ್ರೆ ನೀಲ್ ಆರ್ಮ್ಸ್ಟ್ರಾಂಗ್, ಎಡ್ವಿನ್ ಗಗಾರಿನ್ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟರು. ಮೊಟ್ಟ ಮೊದಲು ರಷ್ಯಾದ ನೀಲ್ ಆರ್ಮ್ಸ್ಟ್ರಾಂಗ್, ಅಮೇರಿಕದ ನಾಸಾ ಸಂಸ್ಥೆಯ ಎಡ್ವಿನ್ ಗಗಾರಿನ್ ಹೋಗಿ ಇಳಿಬೇಕಾದ್ರೆ ನಮ್ಮ ಭಾರತ ದೇಶದ ಅಪೋಲೋ ಹೋಗಿ ಎಲ್ಲರೂ ಉತ್ತರ ಭಾಗದಾಗ ಇಳಿದ್ರೆ ನಾವು ದಕ್ಷಿಣ ಭಾಗದಾಗ ಇಳಿದ್ವಿ ಚಂದ್ರನ ಮೇಲೆ. ನಿಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಒಂದು ಸಾಧನೆ, ಅಚೀವ್ಮೆಂಟ್ ಆಫ್ ಲೈಫ್ ನೋಡ್ರಿ. ಹೇಳ್ತಾರಲ್ಲ, ಹಂಗೆ ಆ ಚಂದ್ರನ ಕೊಡು ಅಂತ ಕೇಳಕತ್ತು. ಆ ಚಂದ್ರ ಹೇಳಕತ್ತಿಂದಂತೆ, ನಾನು ಭಾಳ ಚಂದ ಹೊಳಿತೀನಿ. ಯಾಕೆ ಚಂದ ಹೊಳ್ಯಾಕತ್ತೀನಿ ಅಂತ ಕೇಳಿದ್ರೆ ನನ್ನ ಬೆಳಕು ನಂದಲ್ಲ. ಯಾರ್ದು? ಚಂದ್ರನ ಬೆಳಕು ನಂದಲ್ಲ. ನಾನು ಯಾರ ಕಡೆ ಕಡ ತೊಗೊಂಡಿನಿ ಅಂತ ಕೇಳಿದ್ರೆ ಸೂರ್ಯನ ಬೆಳಕು ಬಂದು ನನ್ನ ಮೇಲೆ ಬೀಳ್ತದೆ, ಅದಕ್ಕೆ ನಾನು ಪಳ ಪಳ ಹೊಳಿತೀನಿ. ಇಲ್ಲಂದ್ರೆ ನನ್ನಷ್ಟು ಕತ್ಲ ಯಾರೂ ಇಲ್ಲ. ರಾಮ ನನ್ನ ಬಯಸ್ಬೇಡ ಅಂದಂತ ಚಂದ್ರಪ್ಪ. ಸುಮ್ಮನೆ ಹಂಗೆ ಹೇಳಕತ್ತೇನೆ. ಬಯಸ್ಬೇಡ ಅಂದ್ರೆ ಅದು ರಾಮ ಸಣ್ಣವಿದ್ದ, ಅದು ಬೇಕ ಹಠ ಮಾಡಾಕತ್ತಿಬಿಟ್ಟು ಅಂತ ಕೇಳಿದ್ರೆ ಮಕ್ಕಳು ಅದನ್ನು ಈಡೇರಿಸಿದ್ದು ಭಾಳ ಕಷ್ಟ ಇದೆ. ಗಜಾನನ ಸ್ವಲ್ಪ ಫ್ಯಾನ್ ಹೊಳಸಿ ಕಡೆ ಭಾಳ ಈಡೇರಿಸೋದು ಭಾಳ ಕಷ್ಟ ಇದೆ, ಭಾಳ ತೊಂದರೆ ಆಗ್ತದೆ. ಅವಾಗ ಅಲ್ಲಿ ಮಂತಹರೆ ಅಂತ ಹೇಳಿರ್ತಾಳೆ, ಸೇವಕಿ ಇರ್ತಾಳೆ. ಆಕೆ ಹೇಳ್ತಾಳೆ, ಏನು ಹೇಳ್ತಾಳೆ ಅಂತ ಕೇಳಿದರೆ, ಅವನಿಗೆ ರಾಮ ಚಂದ್ರಪ್ಪನ ಬೇಡಾಕತ್ತಾನಲ್ಲ, ಕೊಡೋನ್ ಬಿಡ್ರಿ ಅಂತಂದ್ಲಕ್ಕಿ. ಆಗಿನ ಕಾಲದಾಗ ಕನ್ನಡಿ ಇರಲಿಲ್ಲರಿವ. ಏನು ಮಾಡಿದರು, ಒಂದು ಕಂಚಿನ ಕನ್ನಡಿ ಇದ್ವು. ಹಿಂದಿನ ಕಾಲದಲ್ಲಿ ಕನ್ನಡಿ ಕಂಚಿನವಿದ್ರು. ಬಸವಣ್ಣವ್ರು ಹೇಳ್ತಾರಲ್ಲ, ಬೆಳಗಿ ಕನ್ನಡಿ ಎನಿಸಿತಯ್ಯ, ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ. ಬಸವಣ್ಣ ಹೇಳ್ತಾರ. ಬಾಂಡ ಬಾಜನ ಹೇಳ್ತಾರಲ್ಲ, ಬೆಳಗಿ ಕನ್ನಡಿ ಎನಿಸಿತಯ್ಯ,
ಕಂಚನ್ನ ಬೆಳಿಗ್ಗೆ ಕರಡಿ ಮಾಡ್ತಿದ್ರು, ಅದ್ರಾಗ ಮುಖ ನೋಡ್ಕೊಂತಿದ್ರು. ಹಾಗೆ ಇದ್ದಂಥ ಸಂದರ್ಭದಲ್ಲಿ ಮಂತರ ಏನು ಮಾಡ್ತಾಳೆ, ಜಗ್ಗಳಾಕತ್ತಿದ್ದ ರಾಮ. ಅವಳ ಮುಂದೆ ಕರಡಿ ಹಿಡಿದು, ದೊಡ್ಡದೊಂದು ಕಂಚಿನ ಕರಡಿ ಹಿಡಿದು, ರಾಮ ರಾಮ ನಿನಗೆ ಚಂದ್ರ ಬೇಕಲ್ಲ, ತಗೋ ಅಂತ ಹೇಳಿ ಕೊಟ್ಲಂತ. ಆ ಕನ್ನಡಿನ ಆ ಕಡೆ ಹಿಡಿದು, ಆ ಚಂದ್ರ ಎದುರಾಗ ಮೂಡಿದಂತ ಕೇಳಿದ್ರೆ ಕನ್ನಡಿ ಒಳಗೆ ಮೂಡಿದ. ಆ ರಾಮ ಆ ಕನ್ನಡಿಯನ್ನು ನೋಡಿ ಚಂದ್ರ ಕಾಣಕತ್ತಿದ್ನಲ್ಲ, ಅದನ್ನು ನೋಡಿ ಶಾಂತ ಆದ್ನಂತ. ಹಠ ಮಾಡಾಕತ್ತಿದ. ಚಂದ್ರನ ಕೊಟ್ಟಿನಿ, ಇಲ್ಲಿ ತಗೋ, ಹಿಂಗೆ ಹಿಡಿದು ಕಾಣಂಗಿಲ್ಲವ, ಹಿಂಗೆ ಹಿಡಿಬೇಕಂತ ಹಿಂಗೆ ಹಿಡಿಸಿದ್ನಂತ. ಚಂದ್ರ ಕಣ್ಣಂತ. ಆ ಚಂದ್ರ ಕಂಡಾಗ ಆ ಚಂದ್ರನನ್ನು ನೋಡಿ ನಮ್ಮವ್ವ ನನ್ನ ಕೈಯಾಗ ಚಂದಪ್ಪನ ತಂದು ಕೊಟ್ಟಾಳ. ನಿಮ್ಮ ಮಕ್ಕಳು ಗಾಡಿ ಬೇಡ್ತಿರ್ತ, ಗಾಡಿ ಕೊಡು, ನನಗೆ ಗಾಡಿ ಕೊಡು. ನಿಜವಾದ ಗಾಡಿ ಕೊಡೋಕ್ಕಾಗುತ್ತಾನ? ಅವ್ನ ಕೈಯಾಗ ಕೊಡೋಕ್ಕಾಗಂಗಿಲ್ಲ. ಆದ್ರೆ ನೀವೇನು ಕೊಡ್ತೀರಿ? ಗಾಲಿ ಸಾಬ್ ದರ್ಗಾ ಜಾತ್ರೆಗೆ ಒಂದು ಪ್ಲಾಸ್ಟಿಕ್ ಗಾಡಿ ತಂದು ತಗೋದು, JCB ಅವನ ಕೈಯಾಗ ಕೊಡ್ತೀರಿ. ಅವ ಏನು ಖುಷಿ ಪಡ್ತಾನೆ? ಅದ ನಿಜವಾದ JCB ಅಂತ ತಿಳ್ಕೊಂಡು ಖುಷಿ ಪಡ್ತಾನೆ. ಹಂಗೆ ಈ ಮಗು ನಿಜವಾದ ಚಂದ್ರ ಅಂತ ಹೇಳಿ ಸುಮ್ಮನಾಗ್ತದೆ. ಹಾಗೆ ಇಲ್ಲೇ ಭೀಮಮ್ಮ ಹೊರಗೆ ಹೋಗಿರ್ತಾಳೆ. ಹೋದಾಗ ಅಳಾಕ್ ಹತ್ಬಿಡ್ತಾನೆ. ಹೆಂಗೆ ಸುಮ್ಮನೆ ಮಾಡೋದು ಅಂತ ಹೇಳಿ ಎಲ್ಲರೂ ಎತ್ಕೊಂತಾರೆ, ಏನೇನೋ ಮಾಡ್ತಾರೆ. ಈಕೆ ಬಾಲಮ್ಮ ಎತ್ಕೊಂತಾಳೆ, ಸುಮ್ಮನೆ ಇರಂಗಿಲ್ಲ. ನೋಡು ಮಮ್ಮಿ, ಅವನ ಮುಂದೆ ಹೇಳ್ತೀನಿ, ಅವು ಬಂದ್ರೆ ನೀ ಅಳಾಕತ್ತಾನ ಅಂತ ಹೇಳಿಬಿಡ್ತೀನಿ ಅಂತ ಸುಮ್ಮನೆ ಅಂತಾರೆ, ಮಾತಾಡಂಗಿಲ್ಲ. ಅವಾಗ ಅವ ಇದ್ನಲ್ಲ ಕಾಳಿಂಗಪ್ಪ ಮಾತಾಡಕ್ಕೆ ಹತ್ಬಿಟ್ಟಂತ. 6 ತಿಂಗಳು ಕಾಳಿಂಗಪ್ಪ ಮಾತಾಡ್ಕೊಂತ ಹೇಳ್ತಾನ, ನಾನು ಯಾಕೆ ಅಳಕತ್ತೀನಿ ಅಂತ ಕೇಳಿದ್ರೆ, ಅಳತಿದ್ಯಾ ಕಂದ ಅಳತಿದ್ಯಾ, ಮರಳಿ ನೀ ಮೃತ್ಯಕ್ಕೆ ಮರಳಿ ಬಂದೆನೆಂದು ಅಳತೀಯ ಕಂದ ಅಳತೀಯ ಅಂತ ಹೇಳಿ ಹಿಂಗೆ ಹೇಳಿದಾಗ ಆ ಕಾಳಿಂಗ ಎಲ್ಲಿರುವೆ ಬೇಗ ಬಾ ಅಂತ ಹೇಳಿ ಆ ಕಾಳಿಂಗನನ್ನು ಸುಮ್ಮನೆ ತಾಯಿಯನ್ನು ಕರೆದಾಗ ಆ ಕಾಳಿಂಗ ಸುಮ್ಮನಾಗಿಬಿಡ್ತಾನೆ. ಮಾತಾಡಕ್ಕೆ ಹತ್ಬಿಡ್ತಾನೆ. ನಾ ಯಾಕೆ ಇಲ್ಲಿ ಹುಟ್ಟಿ ಬಂದೀನಿ ಅಂತ ಕೇಳಿದ್ರಿ, ಜಗತ್ತು ಬೆಳಗಾಕ ಹುಟ್ಟಿ ಬಂದೀನಿ ಅಂತ ಹೇಳಿ ಆ ಬಾಲಮ್ಮನ ಮುಂದೆ ಮಾತಾಡ್ತಾನೆ. 6 ತಿಂಗಳು ಕೂಸು ಮಾತಾಡಕ್ಕೆ ಹತ್ತಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. 6 ತಿಂಗಳು ಕೂಸು ಮಾತಾಡ್ತಲ್ಲ, ಆಶ್ಚರ್ಯ ಆಯಿತು. ಭೀಮಮ್ಮ ಬಂದ್ಬಿಟ್ಲೆ, ಅವ್ವ ಕಾಳಿಂಗ ಭಾಳ ಅಳಾಕತ್ತಿದ್ದ. ಮುಂದೆ ನಾ ಯಾಕೆ ಬಂದೀನಿ ಅಂತ ಕೇಳಿದ್ರಿ, ಜಗತ್ತು ಬೆಳಗಾಕ ಬಂದೀನಿ ಅಂತ ಹೇಳಿದ. ಏನಿದು ಅಂದಾಗ ಆ ಭೀಮಮ್ಮ ಹೇಳ್ತಾಳೆ, ಏ ಕಾಳಿಂಗ, ನೀ ಹುಟ್ಟು ಮುಂದೆ ನಿನಗೊಂದು ಆಜ್ಞೆ ಮಾಡಿದ್ದೆ, ನಾನು ಗೊತ್ತೈತಿ ನೋಡ್ರಿ ಹೆಂಗೆ. ಹುಟ್ಟು ಮುಂದೆ ನಿನಗೊಂದು ಆಜ್ಞೆ ಮಾಡಿದ್ದೆ, ನೀನು ಮಾತಾಡಬೇಡ ಅಂತ ಹೇಳಿದೆ. ಮಾತಾಡಿ ಭ್ರಷ್ಟನದೇನೇನು ನೀನು? ಯಾರು ಮಾತಾಡಂದಿದ್ರು ನಿನಗೆ ಅಂತ ಕೇಳಿದ್ಲು. ಇಲ್ಲಮ್ಮ ಮಾತಾಡಂಗಿಲ್ಲ ಅಂತ ಮತ್ತೆ ಮೌನಿಯಾದ. ಇದು 6 ತಿಂಗಳು ಕೂಸು ಮಾತಾಡೋದು ಸುಲಭಲ್ಲ. ನೀ ಯಾರು ಅಂತೇಳಿ ಜಗತ್ತಿಗೆ ತಿಳಿಸ್ಬೇಕಾಗ್ಯದ. ನಿನಗೊಂದು ಮಾತಾಡು ಕಾಲು ಬರ್ತೈತಿ, ಅವಾಗ ಮಾತಾಡಕಂತಿ, ಯಾವಾಗಾರ ಮಾತಾಡಕ್ಕೆ ಹೋಗಬೇಡ ನೀನು ಅಂಥೇಳಿ ಕಂಡೀಷನ್ ಹಾಕ್ತಾಳೆ ಭೀಮವ್ವ. ಅವಾಗಿಂದ ಸುಮ್ಮನೆ ಇದ್ದವ ನಿನ್ನೊಂದು ಪ್ರಸಂಗ ತಂದು ನಿಲ್ಲಿಸಿದ್ದೆ ನಾನು. ಏನು ಪ್ರಸಂಗ ತಂದು ನಿಲ್ಲಿಸಿದ್ದೆ? ಇವ ಮೌನಿಯಾಗಿದ್ದ. ಛಾಯಾ ಸಾಬ್ ಹೊಸಮನಿ, ಹೂಗಾರ್ ರುದ್ರಪ್ಪ, ಪತ್ತಾರ್ ಚೆನ್ನಪ್ಪ, ಅವ್ರಿ ದೊಡ್ಡಪ್ಪ, ಇವರೆಲ್ಲ ಬಂದು ಭೀಮಮ್ಮನ ಮುಂದೆ ಕುತ್ಕೊಂಡು, ಯವ್ವ ಬಾಯಿಲ್ದಾರಿಗೆ ಬಾಯಿ ಕೊಟ್ಟು, ಮಕ್ಳಿಲ್ದಾರಿಗೆ ಮಕ್ಳು ಕೊಟ್ಟು, ಏನೆಲ್ಲವನ್ನ ಕೊಟ್ಟು ನೀನು, ಆದ್ರೆ ನಿನ್ನ ಮಗಗ ಬಾಯಿ ಕೊಟ್ಟಿಲ್ಲಲ್ಲ, ಏನಿದು ಅಂತ ಹೇಳಿ ಕೇಳಿದ್ರು. ಅದೇನೋ ಹೇಳ್ತಾರಲ್ಲ, ಬಳಗ್ಯಾರ ಇಡೀ ಊರಿಗೆ ಬಳಿ ಇಟ್ಟಿರ್ತಂತ, ನೆಂತಿಗೆ ಬಳಿ ಇಟ್ಟಿರಂಗಿಲ್ಲ ಅಂತ. ಫೋಟೋಗ್ರಾಫರ್ ಎಲ್ಲರದು ಫೋಟೋ ತೆಗೆದಿರ್ತಾನ, ತಂದ ಫೋಟೋ ತಗೊಂಡಿರಂಗಿಲ್ಲ ಅಂತ ಹೇಳಂಗಿಲ್ಲ. ಒಂದು ಶಾಸ್ತ್ರ ಇದೆ ನೋಡು. ಹಂಗೆ ಜಗತ್ತಿಗೆ ಏನೆಲ್ಲವನ್ನ ಕೊಡ್ತೀಯ ನೀನು, ಕೊಟ್ಟಕಿ ನಿನ್ನ ಮಗನ್ನ ನೀನು ಮಾತಾಡಕ್ಕೆ ಬಾಯಿ ಕೊಟ್ಟಿಲ್ಲಲ್ಲ ಅಂತೇಳಿ ಛಾಯಾ ಸಾಬ್ ಕೇಳಿದಾಗ ಭೀಮಮ್ಮ ಹೇಳ್ತಾಳ, ನೋಡಪ್ಪ ತಮ್ಮ, ಆ ಕಾಳಿಂಗಪ್ಪ ಏನರ ಮಾತಾಡಕತ್ತಿದ್ದಂದ್ರೆ ನಿನ್ನ ಮನೆಗೆ ಬಡತನ ಬರ್ತೈತಿ ನೋಡು ಅಂತ. ಅವ ನಗಾಕತ್ತಾನ. ಯಾಕೆ? ಭೀಮಮ್ಮನ ಭಾಳ ನಂಬಿರ್ತಾನೆ. ಅವಳ ಪಾದದಲ್ಲಿ ಅಪಾರ ಪವಿತ್ರವಾದಂಥ ಭಕ್ತಿಯನ್ನು ಇಟ್ಕೊಂಡಿರ್ತಾನೆ. ಅವಳನ್ನು ನಂಬಿರ್ತಾನೆ ಭಾಳ. ನಮ್ದಾಗ ಅವ ಅಂತಾನೆ, ಅಲ್ಲ ನಿನ್ನ ಮಗ ಮಾತಾಡಿದ್ರೆ ನನ್ನ ಮನೆಗೆ ಬಡತನ ಬರ್ತೈತಿ ಅಂತ ಕೇಳಿದ್ರೆ ನೀನು ನನ್ನ ಮನೆಗೆ ಏನಂದಿದಿ? ನನ್ನ ತವ್ರ ಮನೆ ಅಂತ ಹೇಳಿದಿ. ಬಂದ್ರೆ ನಿನ್ನ ತವ್ರ ಮನೆಗೆ ಬರ್ತೈತಿ, ಉರಿ ಬರಲಿ ಸಿರಿ ಬರಲಿ, ನಿನ್ನ ಕೃಪಾ ಮಾತ್ರ ಇರಲಿ ಅಂತ ಹೇಳಿ ಬೇಡ್ಕೊತಾನೆ. ಅವಾಗ ಭೀಮಮ್ಮ ಭಾಳ ನಗಾಕತ್ತಾಳೆ. ನಕ್ಕೊಂತ ಹೇಳ್ತಾಳೆ, ಏ ಭೀಮಾ,
ಏ ಕಾಳಿಂಗ ಅಂತ ಹೇಳಿ ಕರೀತಾಳ. ಅವರೆಲ್ಲರೂ ಕುಂತತ್ನಿಗೆ ಏ ಕಾಳಿಂಗ ಎಲ್ಲದಿಯೋ ಬಾ ಅಂತ ಕರೀತಾಳ. 8 ವರ್ಷದ ನಂತರ ಒಂದು ಶಬ್ದವನ್ನು ಅವಾಗ ಮಾತಾಡಿದೆವ 8 ವರ್ಷದ ಮಠ ಮೌನ ಇರ್ತಾನ, ಇವ ಮೂಕ ಇರಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಜನವೆಲ್ಲ ಏನಾಕ್ಕಾರ ಅಂತ ಕೇಳಿದ್ರೆ, ಆ ಗದ್ಗಿ ಮುಂದೆ, ಧರ್ಮನ ಗದ್ಗಿ ಮುಂದೆ ಕೈ ಮುಕ್ಕೊಂಡು ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಕ್ಕಂಥ ಕಾಳಿಂಗಪ್ಪ ಎದ್ದು ಏನವ ಬಂದೆ ಅಂತೇಳಿ ಓಡೋಡಿ ಬರ್ತಾನೆ. ಓಡೋಡಿ ಬಂದಾಗ ಇವನಿಗೆ ಬಾಯಿ ಇದೆ, ಇಷ್ಟು ದಿವಸ ಸುಮ್ಕಿದ್ನಲ್ಲ ಅಂಥೇಳಿ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆದಾಗ ಆ ಕಾಳಿಂಗಪ್ಪ ಒಟ್ಟ ಮಾತಾಡಿರಲಿಲ್ಲಲ್ಲ. ನುಡಿದರೆ 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 ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಹಾ ಜ್ಞಾನಿಯು ಕೂಡ ಕೋಟಿ ಅಂಗ ಬೆನ್ನ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು. ಕಾಕು ಬುದ್ಧಿ ಕಡಿ ಗಾಯಿಸದೇನೆ ಲೋಕದ ಬಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಜ್ಞಾನಿಯು ಕೂಡ ಕೋಟಿ ಹಂಗ ಬಂದ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವಬಲ್ಲ ಮಹಾ ಜ್ಞಾನಿಯು ಕೂಡ, ತತ್ವಬಲ್ಲ ಮಹಾ ಜ್ಞಾನಿಯು ಕೂಡ ಕತ್ತಿ ಹಂಗೊಬ್ಬನ ಹತ್ತಿರಬೇಕು, ಮೂಕನಾಗಬೇಕು, ಜಗದೊಳು ಜಾಕ್ಯಾಗಿರಬೇಕು.
ಆಸೆಯ ನಳಿಬೇಕು ಮನಸ್ಸಿನ ಹೇಸಿಕಿ ತೊಳಿಬೇಕು ಆಸೆಯ ನಳಿಬೇಕು ಮನಸ್ಸಿನ ಹೇಸಿಕಿ ತೊಳಿಬೇಕು ಆಸೆಯಳಿದು ಮನ ಹೇಸಿಕಿ ತೊಳೆದು ಗುಡ್ಡದ ಮಹಂತನ ಪಾದ ಹಿಡಿಯಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಜಗದೊಳು ಜಾಕ್ಯಾಗಿರಬೇಕು ಜಗದೊಳು ಜಾಕ್ಯಾಗಿರಬೇಕು ಮಡಿವಾಳಪ್ಪನವ್ರ ಪದ ಹಾಡಿದ್ರಲ್ಲ ಏನು ಮೂಕನಾಗಬೇಕು ಜಗದಳು ಜಾಕ್ಯಾಗಿರಬೇಕು ಮುಂದೆ ಹೇಳ್ತಾರೆ ತತ್ವ ತಿಳಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನ ಹತ್ತಿರಬೇಕು ಮಾತು ತಿಳಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು ಹೌದಲ್ರಿ ಎಷ್ಟು ಚಂದ ಹೇಳಿದ್ರು ನೋಡಿ ನಿನ್ನೆ ನಾ ಪ್ರವಚನ ಎಲ್ಲಿ ಬಿಟ್ಟಿದ್ದು ಹೇಳ್ರಿ ನೋಡೋಣ ಎಲ್ಲಿ ಬಿಟ್ಟಿದ್ರಿ ಎಲ್ಲಿ ಬಿಟ್ಟಿದ್ರಿ ನಾ ನಿಮ್ಮನ್ನು ಯಾಕೆ ಪರೀಕ್ಷೆ ಮಾಡಾಕತ್ತೀನಂದ್ರೆ ಎಷ್ಟು ಮಂದಿ ನನ್ನ ಜೊತೆಗೆ ಜಾಯಿಂಟ್ ಅದೀರಿ ಅಂತ ನೆಟ್ವರ್ಕಿಗೆ ಸಂಬಂಧ ಅದಾವ ಎಲ್ಲಿ ಬಿಟ್ಟಿದ್ರಿ ಮಾತಿನ ಬಗ್ಗೆ ಹೇಳಕತ್ತಿದ್ನಲ್ರಿ ಮೈತ್ರಾಬಾಯಿ ಅವರು ಮಾತಿನ ಬಗ್ಗೆ ಹೇಳಕತ್ತಿದ್ದೆ ನಿನ್ನೊಂದು ಕತೆ ಹೇಳಕತ್ತಿದ್ದೆ ನನ್ನ ಕತೆ ಅರ್ಧಕ್ಕೆ ಬಿಟ್ಟೆ ನನಗೆ ಗೊತ್ತಿದೆ ಇದೇ ಪ್ರಸಂಗಕ್ಕೆ ತಂದು ಜೋಡ್ಸೋನು ಅಂತ ಹೇಳಿ ಈಗ ನಾ ಇದನ್ನೆಲ್ಲ ಹೇಳ್ಕೊಂಡು ಬಂದೆ ಮತ್ತು ಒಬ್ಬವ ಎಂದೂ ಮಾತಾಡ್ತಾ ಇರಲಿಲ್ಲ ಮನ್ಯಾಗ ವಯಸ್ಸಿಗೆ ಬಂದ ಸಣ್ಣವದನ್ ಬಿಡು ಅಂಥೇಳಿ ಅವ್ರವ್ವ ಏನು ಅಂತಿದ್ದಿಲ್ಲ ಅದು ಹೇಳ್ತಾರಲ್ಲ ಕ್ವಾಣ್ಯನ ಕೂಸು ಕೊಳಿತು ಓಣ್ಯನ ಕೂಸು ಬೆಳೀತು ಅನ್ನಂಗೆ ಅವ್ರವ್ವ ಹೇಳಕತ್ತಿದ್ಲು ತಮ್ಮ ಈಗ ನೀ ವಯಸ್ಸಿಗೆ ಬಂದು ನಿನಗೆ ಲಗ್ನ ಮಾಡೋದೈತಿ ಅದಕ್ಕೆ ನೀ ಏನು ಮಾಡು ಸ್ವಲ್ಪ ಮಾತಾಡೋದು ಕಲಿ ರೂಮ್ ಬಿಟ್ಟು ಬಾ ನೀ ಏನು ಹುಡುಗಲ್ಲ ಹುಡುಗದಿದಿ ಜೊಟ್ಟು ಅಂತೇಳಿ ರೂಮ್ನಾಗ ಕುಂತ್ರೆ ಹಂಗೆ ಹೆಣ್ಮಕ್ಳು ಕುಂತಂಗೆ ಅದಕ್ಕೆ ಸ್ವಲ್ಪ ಹೊರಗೆ ಬಾ ಏನು ಮಾತಾಡ್ಬೇಕು ಬೇ ಅಂತಂದ ಯಾರು ಹೊಂಟ್ರಾರ ಅಂದ್ರೆ ನೀ ಏನು ಕೇಳ್ಬೇಕು ನಿಮ್ಮ ಹೆಸರು ಏನು ರೀ ನಿಮ್ಮ ಮಕ್ಳು ಎಷ್ಟು ರೀ ಏನು ಓದಿರಿ ಎಲ್ಲಿ ಹೊಂಟ್ರಿ ಸರಿ ಲೋಕರ್ ಹುಡುಗಿ ಕೇಳ್ಬೇಕಪ್ಪ ಕಲಿಸ್ಕೊಟ್ಲು ನೋಡ್ರಿ ಅದೇನೋ ಹೇಳ್ತಾರಲ್ಲ ಕಲಿಸ್ಕೊಟ್ಟು ಮಾತು ಕಟ್ಟಿಕೊಟ್ಟು ಬುತ್ತಿ ಏನು ರೀ ಕೊನೆವರೆಗೆ ಮುಟ್ಟಂಗಿಲ್ಲ ಅಂತ ಇವ ಬಂದ್ರಿ ಮನ್ಯಾಗಿಂದ ಅವರು ಹೇಳ್ಕೊಟ್ಟಿದ್ಲಲ್ಲ ನಿಮ್ಮ ಹೆಸರು ಏನು ಎಷ್ಟು ಮಕ್ಕಳು ಎಲ್ಲಿಗೆ ಹೊಂಟಿರಿ ಅವು ಕಲಿಸ್ಕೊ ಅವಂಗೆ ಅಷ್ಟ ಟೇಪ್ ಅದು ಕ್ವಶನ್ ಪೇಪರ್ ಅಷ್ಟ ತೆಲಗಿತ್ತು ಅವ್ನಿಗೆ ಉಳಿದಿದ್ದ ನೋ ಬೌಂಡ್ರಿಲೆಸ್ ಟಾಕಿಂಗ್ ಅವ ಇರಲಿಲ್ಲ ಅವಾಗ ಅವ ಬಂದ ಒಬ್ಬಕ್ಕೆ ಹೆಣ್ಮಗಳು ಅವಸೂರ್ದಾಗ ಸ್ಕೂಲ್ ಬಸ್ ಬಂತಿತ್ತು ರೀ ಒಂದು 5-6 ಹುಡುಗರನ್ನ ಅವು ಹುಡುಕ್ ಒಂದಕ್ಕೆ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡಿದ್ದು ತಾನೊಂದು ನೀರಿನ ಬಾಟ್ಲಿ ಹಿಡ್ಕೊಂಡಿಲ್ಲ ಚಲೋದು ವಾಟರ್ ಬಾಟ್ಲ್ ಕೇಳಕತ್ತಿರಲ್ಲ ಲಕ್ಷ ಕೊಟ್ಟಿರಿ ಅಂತ ಗೊತ್ತೈತೆ ನನಗೆ ಈ ಮಾತಿಗೆ ನೀವು ಹಿಡ್ಕೊಂಡು ಆ ಹುಡುಗರು ಕರ್ಕೊಂಡು ಸ್ಕೂಲಿಗೆ ಹೊಂಟಿದ್ರಿ ಇವ ಬಂದು ನೋಡ್ರಿ ಪಕ್ಕದಾಗ ಹೊಂಟಿದ್ದೆ ರಸ್ತೆದಾಗ ಏನು ರೀ ಬಾಯಿ ಅವ್ರು ನಿಮ್ಮ ಹೆಸರು ಅಂದ ಆಕೆ ಏನೋ ಒಂದು ಹೇಳಿದ್ಲಿ ಅಂತಂದು ನನ್ನ ಹೆಸರು ಇವೆಲ್ಲ ಮಕ್ಕಳು ನಿಮ್ಮವು ಅನ್ರಿ ಅಂತಂದ 5-6 ಮಕ್ಕಳಿದ್ವಲ್ಲ ಹೌದು ನೋಡ್ರಿ ಇವೆಲ್ಲ 6 ಮಕ್ಕಳು ನನ್ನವರಿ ಇವ LKG ಓದ್ತಾನ ಇವ 1ನೇ ಕ್ಲಾಸ್ ಓದ್ತಾನ ಇವ 5ನೇ ಕ್ಲಾಸ್ ಓದ್ತಾನ ಇವ 4ನೇ ಕ್ಲಾಸ್ ಓದ್ತಾನ ಇವ 7ನೇ ಕ್ಲಾಸ್ ಓದ್ತಾನ ಅಂತಂದು ಹೌದ್ರಿ ನಿಮ್ಮವ್ರಿ ಇಷ್ಟು ಮಕ್ಕಳು ಅಂತಂದ ಹೌದ್ರಿ ನನ್ನವರಿ ಅಂತಂದ್ರೆ ಲಗ್ನ ಆಗೈತೇನ್ರಿ ನಿಮ್ದು ಅಂತಂದು ನೋಡ್ರಿ ಮುಂದೆ ಹೇಳಕತ್ತಾಳಕಿ ಏನಂತ ಹೇಳಿ ಮಕ್ಕಳು ನನ್ನವ ಅಂತ ಹೇಳಕತ್ತಾಳ ಮತ್ತೆ ಕೇಳ್ತಾನೆ ಮೇಲೆ ಏನು ಲಗ್ನ ಆಗೈತೇನ್ರಿ ಕೈಯಾಗ ವಾಟರ್ ಬಾಟ್ಲ್ ಇತ್ತು ಉದ್ದಂದು ಪಡ್ಡಂತ ಹೊಡ್ದು ಕಪಾಳಕ್ಕೆ ಒಂದು ಹಲ್ಲ ಮುರಿತ್ರಿ
ಬಂದ ಮನೆಗೆ ಅವ್ರವ್ ಕುಂತಿದ್ಲು. ನಾನು ಮಾತಾಡಬಾರ್ದು ಎಲ್ಲಿ ಹೋಗಬಾರ್ದು ಅಂತ ಹೇಳಿ ನಮ್ಮ ಅವ್ಗೆ, ಆದರೂ ಬಿಡ್ಲಿಕ್ಕೆ ನಾನು ಮಾತಾಡಕ್ಕೆ ಹಚ್ಚಿ ನನಗೆ ಹೊಡಿಸಿ ಹಾಲು ಮುರಿಸಿಟ್ಲು ನೋಡು ಅಂತಂದೇವ. ಅಲ್ರಿ ಆಕಿ ಮಾತಾಡಂತೇಳಿ ಹೆಂಗಾರು ಮಾತಾಡೋದು ಅಂದ್ರೆ ಉಲ್ಟಾ ಸೀದಾ ಮಾತಾಡಂದಾರ ಅಂತೇಳಿ. ಹಂಗಲ್ಲ ತಮ್ಮ ಮಾತಾಡೋದು, ಏನು ಯಾಕೆ ಹೊಡೆದ್ಲಕ್ಕಿ ನಿನಗೆ ಅಂತ ಕೇಳಿದ್ಲು ಅವ್ರವ್ವ. ಇವ ಹೇಳಿದ, ಏನೇನು ಕೇಳಿದಿ, ನಿಮ್ಮ ಹೆಸರು ಏನು ರೀ ಅಂತ ಕೇಳಿದ್ನೆ. ಮಕ್ಳು ಎಷ್ಟು ರೀ ಅಂತಂದೆ. ಇವೆಲ್ಲ ನನ್ನ ಮಕ್ಳಂದ್ಲ. ಲಗ್ನ ಆಗೈತೇನ್ರಿ ಅಂತ ಕೇಳಿದ್ ನೋಡು, ಅವಾಗ ಹೊಡೆದ್ಲು ಅಂತಂದ. ಹಂಗಲ್ಲ ತಮ್ಮ, ನಿಮ್ಮ ಹೆಸರು ಏನು ರೀ, ಲಗ್ನ ಆಗೈತೇನ್ರಿ, ಮಕ್ಳು ಎಷ್ಟು ರೀ ಅಂತ ಹಿಂಗೆ ಸೀರಿಯಲ್ ವೈಸ್ ಕೇಳ್ಬೇಕು. ಈಗ ಕಲಿಸ್ಕೊಟ್ಲ. ಮತ್ತೆ ಬಂದ್ರಿ ಇವ ಮರುದಿವ್ಸ. ಈಗ ನಗ್ತೀರಂದ್ರೆ ಮುಂದಿನ ಕತೆ ಗೊತ್ತೈತಿ. ಬಂದ ಮರುದಿವ್ಸ ಒಬ್ಬ ಕಾಲೇಜಿಗೆ ಹುಡುಗಿ ಹೊಂಟಿದ್ಲು ನೋಡ್ರಿ, ಕೈಯಾಗ ಪುಸ್ತಕ ಕಟ್ಕೊಂಡು ಬರ್ಚಕ್ಕಿಗೆ ಬಸ್ ಹಿಡ್ಯಾಕೆ ಹೋಗ್ಬೇಕಾಗೈತಿ. ಹೊಂಟಿದ್ಲು. ಹೊಂಟಾಗ ಇವ ಚಲೋ ಮಾಡಿದ. ಒಂದೇ ಪಾಠ ಒಂದು ಏನು ನಿಮ್ಮ ಹೆಸರು ಏನು ರೀ ಅಂದ. ನಿಮ್ಮ ಹೆಸರು ಏನು ರೀ ಅಂದ. ಲಗ್ನ ಆಗೈತೇನ್ರಿ ಅಂದ. ಎರಡನೇ ಪ್ರಶ್ನೆ ಕೇಳ್ದ. ಅವ್ರವ್ ಹೇಳಿದ್ಲಲ್ಲ, ಲಗ್ನ ಆಗೈತೇನ್ರಿ ಅಂದ. ಇಲ್ಲಲ್ರಿ ಅಂದ. ಮುಂದೇನು ಅನ್ಬೇಕ್ರಿ, ಮಕ್ಳು ಎಷ್ಟು ಅಂದ್ರೆ ನೋಡ್ರಿ, ಕೈಯಾಗ ಪುಸ್ತಕ ಇತ್ತು ರಪ್ಪ ಅಂತ ಹೊಡೆದ್ಲು. ಮತ್ತು ಮೂಗು ನಿನ್ನೆ ಹಲ್ಲು ಮುರಿದೈತಿ, ಇವತ್ತು ಮೂಗು ನಿಂಗೆ ರಕ್ತ ಉಳ್ಯಾಕತ್ತಂತ. ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ, ಮಾತಾಡಬೇಕು. ಮಾತಿ ನಿಮ್ಮ ನಗೆ ನುಡಿಯೋ, ಮಾತಿ ನಿಮ್ಮ ಹಗೆ ಕೆಳೆಯೋ, ಜಗದಲ್ಲಿ ಮಾತೆ ಮಾಣಿಕ್ಯ ಸರ್ವಜ್ಞ. ಎಂಥ ಮಾತು ಮಾತಾಡ್ಬೇಕು. ಅದು ಹೆಂಗಿರ್ಬೇಕಂತ ಕೇಳಿದ್ರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮನೆಯಲ್ಲಿ ಜಗಳ ಹತ್ತುವಂತಿರಬೇಕು ಅನ್ನಂಗಿರಬಾರ್ದವು. ಏನೋ ಹಂಗಿದ್ದಾಗ ಅದಕ್ಕೊಂದು ಮಾತಿಗೆ ಬೆಲೆ ಬರ್ತದೆ. ಒಮ್ಮೆ ರಾಮಕೃಷ್ಣ ಪರಮಹಂಸರಲ್ಲಿ ನೀವೆಲ್ಲ ಕೇಳಿದ್ದೀರಿ, ಭಾಳ ದೊಡ್ಡ ಯತಿವರ್ಯರು ರಾಮಕೃಷ್ಣ ಪರಮಹಂಸರು. ಆ ಪರಮಹಂಸರ ಹತ್ರ ಒಬ್ಬ ತಾಯಿ ತನ್ನ ಮಗನ ಕರ್ಕೊಂಡು ಬರ್ತಾಳೆ. ಆ ಮಗ ಒಂದು 16, 17 ಅಥವಾ 18 ವಯಸ್ಸಿನ ಮಗ ಇರ್ತಾನೆ. ಆ ಮಗನ ಕರ್ಕೊಂಡು ಬಂದಿರ್ತಾಳಲ್ಲಕ್ಕಿ, ಅವ ಒಟ್ಟ ಅವ್ರವ್ವನ ಜೊತೆಗೆ ಮನ್ಯಾಗ ಯಾರ ಜೊತೆಗೂ ಮಾತಾಡಿರಲಿಲ್ಲ. ಅವ್ರವನ ಹಡದವನ ತಿಳ್ಕೊಂಡಿದ್ದು ಇವ ಮೂಕದಾನ, ಡಫ್ ಆ್ಯಂಡ್ ಡಂಬ್ ಅದಾನ ಅಂತ ತಿಳ್ಕೊಂಡಿದ್ಲು. ತಿಳ್ಕೊಂಡು ಒಂದು ದಿವಸ ಪರಮಹಂಸರದ ಬಗ್ಗೆ ಭಾಳ ಹೇಳ್ತಾರೆ. ಹೋಗಿ ನನ್ನ ಮಗನರ ಕರ್ಕೊಂಡು ಹೋಗೋಣ, ಕರ್ಕೊಂಡು ಹೋಗಿ ಕೇಳೋಣ ಅಂತ ಹೇಳಿ ಏನು ಮಾಡಿದ್ಲು ಅಂತ ಕೇಳಿದ್ರೆ, ಆ ಮಗನ ಕರ್ಕೊಂಡು ಬಂದು ಪರಮಹಂಸರು ಕುಂತಿದ್ರು. ಪರಮಹಂಸರು ಅಂದ್ರೆ ಭಾಳ ದೊಡ್ಡವರು, ಎತ್ತರಕ್ಕೆ ಏರಿದವರು ಪರಮಹಂಸರು. ಸಾಕ್ಷಾತ್ ಬರ್ಗೋ ನರಾಕೃತಿ ಅಂದ್ರೆ ಯಾರು ಅಂತ ಕೇಳಿದರೆ, ಪರಮಹಂಸರು, ಕಾಳಿಯ ಆರಾಧಕರು. ಕಾಮಾರಿ ಪುಕುರ ಅನ್ನುವಂಥದ್ದು ಕಲ್ಕತ್ತದ ಹತ್ತಿರ ರಾಣಿ ರಾಸಮಣಿ ಅಂತ ಹೇಳಿ ದೇವಿ ದೇವಾಲಯ, ಕಾಳಿ ದೇವಾಲಯವನ್ನು ಕಟ್ಟಿರ್ತಾಳೆ ಹುಗ್ಲಿ ನದಿಯ ದಂಡೆಯ ಮೇಲೆ, ಗಂಗಾ ನದಿಯ ದಂಡ ಮೇಲೆ. ಆ ಕಾಳಿಯ ಪೂಜೆಯನ್ನು ಮಾಡಿ ಕಾಳಿಯನ್ನು ಒಲಿಸ್ಕೊಂಡಂಥ ಯಾರಾದರೂ ಪುಣ್ಯಾತ್ಮ ಇದ್ದರೆ, ಮಾತನಾಡಿದ ಪುಣ್ಯಾತ್ಮ ಇದ್ದರೆ ಅವರು ರಾಮಕೃಷ್ಣ ಪರಮಹಂಸರು. ಕಾಳಿ ಜೊತೆಗೆ ಅವ್ರು ಮಾತಾಡ್ತಿರ್ತಾರೆ. ಅವರ ರೋಮಗಳಲ್ಲಿ ಕಾಳಿ ತುಂಬಿರ್ತಾಳೆ. ಅಂಥ ಮಹಾ ತಪಸ್ವಿ ಅವರು. ರಾತ್ರಿ ಪಂಚವಟಿ ಅಂತ ಇರ್ತದೆ. ಪಂಚವಟಿ ಅಂದರೆ 5 ಗಿಡಗಳು. ಯಾವ್ಯಾವು? ಈ ತಿಂಗಳು ನೀವು ಪೂಜೆ ಮಾಡ್ತೀರಿ ನೋಡ್ರಿ, ಅರಳಿ ಮರ ಪೂಜೆ ಮಾಡ್ತೀರಲ್ಲ, ಮಹಾರಾಷ್ಟ್ರದಾಗ ಭಾಳ ಮಾಡ್ತಾರೆ. ನಮ್ಮ ಮೇಡಮ್ ಗೊತ್ತಿರ್ಬೇಕು, ಬಹುಶಃ ಇಲ್ಲಿ ಮಾಡಂಗಿಲ್ಲ ಜಾಸ್ತಿ, ಇಲ್ಲಿ ಭಾಳ ಜಾಸ್ತಿ ಮಾಡಂಗಿಲ್ಲ. ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಗಂಡ ಹೆಂಡತಿ ಏನು ಮಾಡ್ತಾರೆ ಅಂತ ಕೇಳಿ, ಇಲ್ಲಿ ಬಾವಿ ಪೂಜೆ ಮಾಡ್ತಾರೆ, ಗಂಗೆ ಪೂಜೆ ಏನು ಮಾಡ್ತಾರೆ ನಾನು ನೋಡಿದ್ದೇನೆ. ಮನೆಯೆಲ್ಲ ತಾಯಂದ್ರೆ ಪೂಜೆ ಮಾಡೋಗಿದ್ರು. ಆದರೆ ಮಹಾರಾಷ್ಟ್ರಕ್ಕೆ ಹೋದ್ರೆ ಗಂಡ ಹೆಂಡತಿ ತೊಗೊಂಡೋಗಿ ಇಬ್ಬರು 21 ನೂಲನ್ನು ಆ ಗಿಡಕ್ಕೆ ಸುತ್ತಾರೆ. ಸುತ್ತಿ ನನ್ನ ಗಂಡನಿಗೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಪ್ಪ, ನನಗೆ ಏನ್ರಿ ಮುತ್ತೈದೆತನವನ್ನು ಕೊಡು, ತಾಳಿ ಭಾಗ್ಯವನ್ನು ಕೊಡು ಅಂತ ಹೇಳಿ ಕೇಳಿಕೊಂಡು ಅವ್ರು ಪೂಜೆ ಮಾಡ್ತಾರೆ. ಮಹಾರಾಷ್ಟ್ರದಾಗ ಆ ಪದ್ಧತಿ ಇದೆ. ವಟು ವೃಕ್ಷ ಪೂಜೆ ಅಂತ ಹೇಳಿದಕ್ಕೆ ಕರ್ಕೊಂಡು ಬರ್ತಾರೆ. ವಟು ವೃಕ್ಷ ಪೂಜೆ ಬನ್ನಿ, ಬೇವು, ಬಿಲ್ವ, ಆರಿ, ಇನ್ನೊಂದು ಬಿಲ್ವ, ಹೀಗೆ 5 ಪತ್ರಿ ಗಿಡಗಳನ್ನು ಕೂಡಿಸಿ ಒಂದ ಕಡೆ ಅದನ್ನು ನೆಟ್ಟು ಆ ಗಿಡದ ಕೆಳಗಡೆ ಕುಂತು ತಪಸ್ಸನ್ನು ಮಾಡ್ತಿದ್ರು, ಕಾಳಿಯನ್ನು ಒಲಿಸ್ಕೊಂಡ್ರು.
ರಾಮಕೃಷ್ಣ ಪರಮಹಂಸರು ಅಷ್ಟು ದೊಡ್ಡ ದಯಾನಿಧಿಗಳು. ಅಂಥವ್ರ ಹತ್ರ ಈ ಹೆಣ್ಮಗಳು ಬರ್ತಾಳೆ. 16 ವಯಸ್ಸಿನ ಮಗ. ಯಪ್ಪ ಪರಮಹಂಸರೇ, ನನ್ನ ಮಗ ಒಟ್ಟ ಮಾತಾಡಿಲ್ಲ, 18 ವರ್ಷ ಬಾಳಿ ದಿಂಡು ಬೆಳೆದಂಗೆ ಬೆಳೆದಾನ, ಬಾಯಿ ಇಲ್ರಿ ಅಪ್ಪ. ಅದಕ್ಕೆ ನೀವು ಭಾಳ ದೊಡ್ಡ ತಪಸ್ವಿಗಳು ಅಂತ ಕೇಳಿದ್ದೇನೆ. ನೀನೊಲಿದರೆ ಕೊರಡು ಕೊನರುವುದು ಬರಡು ಹಯನವುದು. ಹಾಂ, ನೀನೊಲಿದರೆ ಕೊರಡು ಕೊನರುವುದು ಬರಡು ಹಯನವುದು, ವಿಷವೆಲ್ಲ ಅಮೃತಬಹುದು. ಪಂಗುಂ ಲಂಘಯತೆ ಗಿರಿಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಮ್ಮು ಒಂದೇ. ಅದಕ್ಕೆ ಪರಮಹಂಸರೇ, ನಿಮ್ಮ ಹತ್ರ ನಾನು ಬಂದೇನೆ, ನನ್ನ ಮಗನಿಗಾದಂಥ ಸಮಸ್ಯೆಯನ್ನು ಬಗೆಹರಿಸಿಕೊಡ್ರಿ ತಂದೆ, ನನ್ನ ಮಗನಿಗೆ ಬಾಯಿ ಕೊಡ್ರಿ ಅಂತ ಕೇಳಿದರು. ಎಂದೂ ಒಂದು ಶಬ್ದ ಅವ್ವ ಅಂದಿರಲಿಲ್ಲ, ಅಪ್ಪ ಅಂದಿರಲಿಲ್ಲ. ಮನ್ಯಾಗ ಎಷ್ಟು ವರ್ಷದ ಹುಡುಗ? 17-18 ವರ್ಷದ ಹುಡುಗ. ಒಂದು ಶಬ್ದವನ್ನು ಮಾತಾಡಿರಲಿಲ್ಲ. ಯಾಕಪ್ಪ, ಯಾಕೆ ಮಾತಾಡಿಲ್ಲ ಅಂತ ಕೇಳಿದರು ಪರಮಹಂಸರವರು. ಅವನು ಮುಂದೆ ಕುಂದ್ಕೊಂಡು, ಯಪ್ಪ ಯಾಕೆ ಮಾತಾಡಿರಲಿಲ್ಲ ಅಂದ್ರೆ ಅಂತ ಚಲೋ ಮಾಡಿದ. ಅವ್ರವ್ಗೆ ಸ್ವರ್ಗನ ಸಿಕ್ಬಿಡ್ತು. 18 ವರ್ಷದ ಮಗ ಒಟ್ಟ ಮಾತಾಡಿರಲಿಲ್ಲ. ಅವ್ರ ಮುಂದೆ ಮಾತಾಡಿಬಿಟ್ಟ. ಮಾತಾಡಿದಾಗ ಸ್ವರ್ಗಕ್ಕೆ 4 ಬಟ್ಟು ಸ್ವರ್ಗ ಸಿಕ್ತು. ಹಿರಿ ಹಿಗ್ಗಿ ಹಿರಿಕಾಯಾದ್ಲು. ಯಪ್ಪ ನನ್ನ ಮಗನಿಗೆ ಬಾಯಿ ಐತೇನು? ಮಾತಾಡಿರಲಿಲ್ಲ. ಯಪ್ಪ ಮಗನೇ, 18 ವರ್ಷ ನಿನ್ನನ್ನು ಮುಂದೆ ಬಂದ್ರೆ ಮುಖ ನೋಡಿನಿ, ಹಿಂದೆ ಹೋದ್ರೆ ಬೆನ್ನ ನೋಡಿನಿ, ಒಂದು ಮಾತು ಯವ್ವ ಅಂದಿಲ್ಲಲ್ಲ. ಯವ್ವ ಅಂದ್ರೆ ನಿನ್ನ ಹಡ್ದಿದ್ದಕ್ಕೆ ಸಾರ್ಥಕ ಆಗ್ತದೆ. 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ. ಬ್ಯಾನಿ ತಿಂದ ಹಡ್ದಿದ್ದಕ್ಕೆ ಸಾರ್ಥಕ ಆಗ್ತದೆ. ಯವ್ವ ಅಂದಿಲ್ಲ, ಇವತ್ತು ನನ್ನ ಜೀವನ ಸಾರ್ಥಕ ಆಯಿತು. ಯಾಕೆ ಮಾತಾಡಿಲ್ಲೋ ತಮ್ಮ ಅಂತ ಕೇಳಿದಿಲ್ಲೋ. ಆಶ್ಚರ್ಯ ಆಗಿ ಮಗನಿಗೆ. ಮಗ ಹೇಳ್ತಾನೆ, ಯವ್ವ ಯಾಕೆ ಮಾತಾಡಿರಲಿಲ್ಲ ಇಷ್ಟು ದಿವಸ ಅಂತ ಕೇಳಿದ್ರೆ, 18 ವರ್ಷ ಆಗಿ 19ಕ್ಕೆ ಬರಾಕತ್ತೀನಿ, ಇಲ್ಲಿವರೆಗೆ ಯಾಕೆ ಮಾತಾಡಿಲ್ಲ ಎಲ್ಲರ ಜೊತೆಗೆ ಅಂತ ಕೇಳಿದರೆ, ಮಾತನಾಡಲಿಕ್ಕೆ ಯೋಗ್ಯರಾದವ್ರು ನನಗೆ ಸಿಕ್ಕಿರಲಿಲ್ಲ, ಇವತ್ತು ಯೋಗ್ಯರಾದವ್ರು ಸಿಕ್ಕರು, ಮೊದಲನೇ ಮಾತು ಅವರಿಂದ ಚಲೋ ಮಾಡೋಣ ಅಂತ ಹೇಳಿ ನನ್ನ ಜೀವನದ ಮೊದಲ ಮಾತನ್ನು ರಾಮಕೃಷ್ಣ ಪರಮಹಂಸರೊಂದಿಗೆ ನಾನು ಮಾತನಾಡ್ತಾ ಇದ್ದೇನವ. ಮಾತಿಗೂ ಭಾಳ ದೊಡ್ಡದಿದೆ. ಕೋರ್ಟ್ನಲ್ಲಿ ವಕೀಲ್ ಮಾತಾಡ್ತಾನೆ, ಭಾಳ ಮಾತಾಡ್ತಾನೆ, ಅದು ಆರ್ಗ್ಯುಮೆಂಟ್ ಅನ್ನಿಸ್ಕೊಳ್ತದೆ. ಮ್ಯಾಲೆ ಒಬ್ಬ ಕುಂತಿರ್ತಾನೆ, ಅವ ಮಾತಾಡ್ತಾನೆ. ಇವ 100 ಮಾತಾಡಿದ್ರೆ ಅವ ಒಂದೇ ಮಾತಾಡಿರ್ತಾನ. ಈ ಒಂದು ಆರ್ಗ್ಯುಮೆಂಟ್ ಆಗಿರ್ತದ, ಒಂದು ಜಜ್ಮೆಂಟ್ ಆಗಿರ್ತದ. ಜಜ್ಮೆಂಟ್ ಆಗು ಮಾತಾಡ್ಬೇಕಮ್ಮ, ಖಾಲಿ ಪೀಲಿ ಮಾತಾಡಬಾರ್ದು ಅಂತ ಹೇಳಿ 18 ವರ್ಷ ಬಾಯಿ ಮುಚ್ಕೊಂಡು ನಾ ಹೆಂಗಿದ್ದೆ, ಸುಮ್ಮನೆ ಇದ್ದೆ ಅಮ್ಮ ಅಂತಂದಂತ. ಹಂಗಿಲ್ಲಿ ಭೀಮವ್ವ ಕೇಳ್ತಾಳೆ, ತಮ್ಮ ನೀ ಇಷ್ಟು ದಿವಸ ಯಾಕೆ ಮಾತಾಡಲಿಲ್ಲ ಕಾಳಿಂಗ, ಸ್ವಲ್ಪ ಹೇಳಿ ಇವ್ರಿಗೆಲ್ಲ ಅಂತ ಹೇಳಿದಾಗ ಕಾಳಿಂಗಪ್ಪ ಹೇಳಿದಂತ, ಅಮ್ಮ ನಿತ್ಯ ವಸ್ತುವನ್ನು ಅರಿತವ್ರು ಯಾರದಾರಲ್ಲ ಅವ್ರ ಜೊತೆಗೆ ಮಾತಾಡ್ಬೇಕಂತೇಳಿ ಮಾತು ಬಿಟ್ಟಿದ್ದೆ, ಅದಕ್ಕೆ ಇವತ್ತು ನಾನು ಮಾತಾಡಿದೆ. ಧರ್ಮನೊಂದಿಗೆ ಮಾತಾಡಿ ಬಂದು ನಿನ್ನೊಂದಿಗೆ ಮಾತಾಡಿದೆ ಅಂತ ಹೇಳಿದ. ಎಂಥ ತಾಯಿ, ಎಂಥ ಮಗ. ನಾವು ದಿನಾ ಮಾತಾಡ್ತಿರ್ತೀವಿ. ಕಟ್ಟಿಗೆ ಆಗಿದ್ರು ದಿನ 8 ಚೇಂಜ್ ಮಾಡ್ಬೇಕಾಗಿತ್ತು. ಅವು ಅಂಗಡಿನ ಇಟ್ಟುಬಿಡ್ತಿದ್ರು ದೊಡ್ಡದು ಒಂದು. ನಮ್ಮ ಮಾತಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ಗೌರವಶ್ರೀ ನಮ್ಮ ಬೊಮ್ಮನಹಳ್ಳಿಯ ನರಸಿಂಹ ಮಹಾರಾಜರು ಇವತ್ತು ನಮ್ಮ ವೇದಿಕೆಗೆ ಅವರು ಎಲ್ಲ ಭಕ್ತ ಬಳಗದೊಂದಿಗೆ ಬಹುಶಃ ಸುಮಾರು ಒಂದು 2 ಚೀಲ ರೊಟ್ಟಿಯನ್ನು ಮಠಕ್ಕೆ ತಗೊಂಡು ಬಂದಾರೆ. ನಮ್ಮ ನರಸಿಂಹ ಮಹಾರಾಜರು ಮೇಲೆ ಆಗಮಿಸಬೇಕು ಅಂತ ಹೇಳಿ ನಾನು ಅವರನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬರ್ರಿ ಎಲ್ಲರೂ ಬರ್ರಿ, ಮ್ಯಾಲೆ ಬರ್ರಿ. ನಮ್ಮ ಪೂಜ್ಯ ನರಸಿಂಹ ಮಹಾರಾಜರಿಗೂ, ಸಮರ್ಥ ಸದ್ಗುರು ನರಸಿಂಹ ಮಹಾರಾಜರಿಗೂ ಮತ್ತು ಬೊಮ್ಮನಹಳ್ಳಿಯಿಂದ ಆಗಮಿಸಿರುವಂಥ ಎಲ್ಲ ಸಮಸ್ತ ಸದ್ಭಕ್ತಾದಿಗಳಿಗೂ ತಾಯಂದಿರು ಕೂಡ ಬಂದಾರೆ. ಬಹುಶಃ ಎಲ್ಲರಿಗೂ ನಾನು ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತವನ್ನು ಮಾಡೋಣ ಅಂಥೇಳಿ. ಬಹುಶಃ ನನಗೆ ಬೊಮ್ಮನಹಳ್ಳಿ ಕೂಡ ತವ್ರ ಮನೆ. ಯಾಕಂತ ಕೇಳಿದ್ರೆ ಭಾಳ ಪ್ರೀತಿಯಿಂದ ನನ್ನ ಬೊಮ್ಮನಹಳ್ಳಿಯೊಳಗೆ ಕಾಣ್ತಾರೆ. ಭಾಳ ಇವತ್ತೆಲ್ಲ ತಾಯಂದಿರು ಬಂದಾರೆ, ನಮ್ಮ ಶರಣರು ಬಂದಾರೆ. ನನಗೆ ಭಾಳ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಹಾರೈಸ್ತಾ ಈಗ ನಾವು ಇನ್ನೊಂದಿಷ್ಟು ಪ್ರವಚನವನ್ನು ನೋಡೋಣ. ಇವತ್ತು ಯಾಕಂತ ಕೇಳಿದ್ರೆ ಅದು ಏನೋ ಅಂತಾರಲ್ಲ, ಹುಟ್ಟಿದ್ದಾಗ ಕೈ ಸುಟ್ಕೋಬಾರ್ದಂತೆ. ಹುಟ್ಟಿದ್ದಾಗ ಕೈ ಸುಟ್ಕೋಬಾರ್ದು.
ಒಂದು 10ರಿಂದ 15 ನಿಮಿಷ ನಮ್ಮ ಮಹಾರಾಜರು ಭಾಳ ಚಂದ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಅವ್ರ ಮಾತನ್ನು ಕೇಳೋದಿದೆ. ಅದಕ್ಕೆ ನಾನು ಇನ್ನೊಂದು 10 ನಿಮಿಷ ನನ್ನ ಮಾತನ್ನು ಹೇಳಿ ವೇದಿಕೆಯನ್ನು ಅವ್ರಿಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಬಹುಶಃ ನಿತ್ಯ ಸತ್ಯವಾಗಿರ್ತಕ್ಕಂಥ ವಸ್ತುವನ್ನು ಅರಿಯುವಂಥ ಜ್ಞಾನಿಯೊಂದಿಗೆ ಮಾತಾಡಬೇಕಂತ ಬಿಟ್ಟಿದ್ದೆಮ್ಮ ನನ್ನ ಮಾತನ್ನು. ಯಾರು ತತ್ ತ್ವಮ್ ಅಸಿ ಅದನ್ನು ಯಾರು ಅರ್ತಾರಲ್ಲ ಅವರೊಂದಿಗೆ ಮಾತನಾಡಬೇಕು ಅಂತ ಹೇಳಿ ನನ್ನನ್ನು ಮಾತನ್ನು ಬಿಟ್ಟಿದ್ದೆ. ಅದಕ್ಕೆ ನಾ ಇಲ್ಲಿವರೆಗೆ ಮಾತಾಡಿರಲಿಲ್ಲ. ಅದಕ್ಕೆ ಇವತ್ತು ನೀನು 18 ವರ್ಷದ ಬಳಿಕ ನನಗೆ ಹಂಗೆ ಅನಿಸ್ತು, ನಿನ್ನ ಹೊಟ್ಯಾಗ ಹುಟ್ಟಿದ್ರು ನಿನ್ನ ಜೊತೆಗೆ ಮಾತಾಡಿರಲಿಲ್ಲ, ಇವತ್ತು ಮಾತಾಡಿದೆ ಅಂತ ಹೇಳಿ ಯಾರು ಹೇಳ್ತಾರೆ ಅಂತ ಕೇಳಿದರೆ ಕಾಳಿಂಗಪ್ಪ ಹೇಳ್ತಾನೆ. ಕಾಳಿಂಗಪ್ಪ ಹೇಳಿದಾಗ ಭಾಳ ಸಂತೋಷ ಆಗ್ತದೆ. ಕಾಳಿಂಗಪ್ಪ ದೊಡ್ಡವಾದ ಅವನು ಗುರುವಿನ ಹತ್ರ ಕರ್ಕೊಂಡು ಹೋಗ್ತಾರೆ ವಿದ್ಯಾ ಕಲೀಲಿಕ್ಕೆ. ಕರ್ಕೊಂಡು ಹೋದಾಗ ಹಿರೇಮಠ ಆದೈನವರು ಅಂತ ಇರ್ತಾರೆ. ಹಿಂದೆ ಮಠಗಳಿದ್ದು ಓದಿಸ್ತಾ ಇದ್ರು. ಮಠಗಳು ಕೆಲವರು ಓದಲಿಕ್ಕೆ ಹೇಳ್ತಾ ಇದ್ರು. ಅದಕ್ಕೆ ಓದಿಸು ಮಠ ಅಂತ ಹೇಳಿ ಅವ್ರ ಅಡ್ರೆಸ್ ಬಂತು. ಅವ್ರ ಮನೆಯೊಳಗೆ ಸಾಲಿಗಳಿದ್ದಕ್ಕೆ ಸಾಲಿ ಮಠ ಅಂತ ಹೇಳಿ ಬಂತು. ಹೀಗೇನೇನೋ ಏನು ಸಾಲಿ ಮಠ ಓದಿಸು ಮಠ ಅದಾವಲ್ಲ, ಅವು ಯಾಕೆ ಹೆಸರು ಬಂದಾವ ಅಂತ ಕೇಳಿದ್ರೆ ಸಮಾಜದ ಜನರಿಗೆಲ್ಲ ಮಕ್ಕಳಿಗೆಲ್ಲ ಓದಿಸಿದ್ರಿಂದ ಓದಿಸು ಮಠ, ಸಾಲಿಯನ್ನು ಕಲಿಸಿದ್ರಿಂದ ಸಾಲಿ ಮಠ ಅಂತ ಹೇಳಿ ಅವ್ರ ಹೆಸರು ಬಂದಿದ್ದನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತೀವಿ. ಹಾಗಿಲ್ಲಿ ಕಾಳಿಂಗಪ್ಪನನ್ನು ಎಲ್ಲಿ ಕಳಿಸ್ತಾರೆ ಅಂತ ಕೇಳಿದರೆ ಹಿರೇಮಠ ಆದೈನವ್ರ ಹತ್ರ ಕಳಿಸಿದ್ರು. ಹೋಗಿ ಕುಂತ ಕಾಳಿಂಗಪ್ಪ ಕ್ಲಾಸ್ನಾಗ ಅವ್ನು ಗುರುಗಳು ಹೇಳಿದ್ರಂತ ಆದೈನವರು, ಶ್ರೀ ಗುರು ಅಂತ ಬರೀಪ ಅಂತದ್ರಂತ. ಏನು ಶ್ರೀ ಗುರು ಅಂತ ಬರಿ ಅಂದ್ರಂತ. ಅವ ಅನ್ನಂತ ಶ್ರೀ ಗುರು ಅಂತ ಹೇಳಿ ಬರಿ ಅಂದ್ರೆ ಗುರುಗಳಿಗೆ ಕೇಳಿದಂತ ಗುರು ಅಂದ್ರೆ ಏನ್ರಿ ಅಂತ ಕೇಳಿದಂತ ಒಂದೇ ದಿವಸ. ಗುರು ಅಂದ್ರೆ ಏನ್ರಿ ಅಂತ ಕೇಳಿದ್ರಂತ. ಇಲ್ಪ ನನಗೆ ಗುರು ಅಂದ್ರೆ ಗೊತ್ತಿಲ್ಲ, ಯಾರು ಇಂಥ ಪ್ರಶ್ನೆ ಕೇಳಿಲ್ಲ, ನೀನ ಹೇಳು ಅಂತಂದ್ರಂತ. ಅವಾಗ ಅಮ್ಮ ಹೇಳಿದಂತ ಭೋಗ ಮೋಕ್ಷ ಪ್ರದಾಯಕವಾಗಿರ್ತಕ್ಕಂಥ ಶ್ರೀಕಾರ ಇದೆಯಲ್ಲ ಇದು ಶ್ರೀ. ಗು ಅಂದ್ರೆ ಅಂಧಕಾರ, ರು ಅಂದ್ರೆ ಕಳೆವ, ಭೋಗ ಮೋಕ್ಷವನ್ನು ಕೊಟ್ಟು ನಮ್ಮಲ್ಲಿರ್ತಕ್ಕಂಥ ಅಂಧಕಾರವನ್ನು ಕಳೆದು ಸನ್ಮಾರ್ಗದ ಬೆಳಕನ್ನು ತೋರುವಂಥವ ಯಾವ ಅಂತ ಕೇಳಿದ್ರೆ ಅವನೇ ಸದ್ಗುರು ಅಂತ ಹೇಳಿಬಿಟ್ನಂತ. ಹೇಳಿದಾಗ ಆದೈನವ್ರು ಅಂದ್ರಂತ, ಸಾಕು ನನಗೆ ಪಾಠ ಮಾಡೋದು ಅಂದ್ರಂತವ್ರು. ಯಾಕೆ ಒಂದೇ ದಿವಸ ಇಷ್ಟು ಹೇಳಿಬಿಟ್ಟೆ ಅಂದ್ರೆ ಮುಂದೆ ಪಾಠ ಮಾಡೋದು ಇವನಿಗೆ ಆಗಂಗಿಲ್ಲ. ನನ್ನ ಕಡೆಯಿಂದ ಭೀಮಮ್ಮನ ಕರೆಸಿದಂತ, ಯವ್ವ ಭೀಮಮ್ಮ ಬಾ, ನಿನ್ನ ಮಗ ನಾ ಏನ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅವ ಏನಾಗ್ಯಾನ ಅದ್ಭುತದನವ, ಒಳಗಿನ ಲೋಕ ಭಾಳ ದೊಡ್ಡದಿದೆವಾ. ಅದಕ್ಕೆ ಅವನಿಗೆ ನನಗೆ ಪಾಠ ಮಾಡೋಕ್ಕಾಗಂಗಿಲ್ಲ, ಇವನು ಮತ್ತೆ ಯಾರೊಬ್ಬರು ಸಮರ್ಥ ಸದ್ಗುರು ಇದ್ರೆ ಅವ್ರ ಹತ್ರ ಕಳಿಸು ಅಂತ ಹೇಳಿ. ಯಾರು ಹೇಳಿದ್ರು ಅಂತ ಕೇಳಿದ್ರೆ ಗುರು ಹೇಳಿ ಮನೆಗೆ ಕಳಿಸಿಕೊಟ್ಟಂತ, ಇಂಥವನಿಗೆ ನನ್ನ ಕಡೆಯಿಂದ ಪಾಠ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿ. ಒಬ್ರು ಹೋದ್ರಂತ ಗುರುವಿನ ಹತ್ರ. ಹೋಗಿ ಯಾರು ನೀನು ಅಂತ ಕೇಳಿದ್ರತ್. ಹೋಗಿ ನಮಸ್ಕಾರ ಮಾಡಿದ ಗುರುವಿಗೆ, ನೀ ಯಾರು, ಹೂ ಆರ್ ಯು ಅಂತ ಕೇಳಿದರು. ಅವ ಅನ್ನಂತ ನೀನು ಯಾರು ಅಂತ ಕೇಳಿದಾಗ, ಅಪಾರ ನಾ ಯಾರು ಅನ್ನೋದನ್ನು ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದು ಸಾಷ್ಟಾಂಗ ಹಾಕೀನ್ರಿ ಅಂತಂದಂತಮ್ಮ. ಹಾಕಿದಮ್ಮ, ನಾನು ಯಾರು ಅಂತ ತಿಳ್ಕೊಂಡು ನೀವು ಯಾರು ಅಂತ ಕೇಳಿರಲ್ಲ, ನಾ ಯಾರು ಅಂತ ತಿಳ್ಕೊಳಕ್ಕೆ ನಿಮ್ಮ ಹತ್ರ ಬಂದು ನಾ ಸಾಷ್ಟಾಂಗ ಹಾಕೀನಿ ಅನ್ನಂತ ಅಂದವನೇ ಯಾರಾದರೂ ಸಾಷ್ಟಾಂಗ ಹಾಕಿದವ ಸಿದ್ಧಾರೂಢಾದ ಅನಿಸ್ಕೊಂಡವ ಗಜದಂಡ ಶಿವಯೋಗಿಯಾದ. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ಮಾಂಸಪಿಂಡ ಹೋಗಿ ಮಂತ್ರಪಿಂಡವಾಗಲು. ಗುರುವೇ ನೀನು ಕಾರಣನಯ್ಯ ನನ್ನ ಭವದ ಬಂಧನ ಬಿಡಿಸಲು. ಗುರುವೇ ನೀನು ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣವು ಬರಲು. ಗುರುವೇ ನೀನು
ಕಾರಣನಯ್ಯ ಅಂಗಗುಣವು ಹೋಗಿ ಲಿಂಗಗುಣವು ಬರಲು ಹುಚ್ಚೇರೀಶ ನೀನ ಕಾರಣನಯ್ಯ ಹುಚ್ಚೇರೀಶ ನೀನ ಕಾರಣನಯ್ಯ ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಗುರುವೇ ನೀನು ಕಾರಣನಯ್ಯ ನನ್ನ ಭವನ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಗುರುವೇ ನೀನು ಕಾರಣನಯ್ಯ ಪದಾರ್ಥ ಬುದ್ಧಿ ಹೋಗಿ ಪ್ರಸಾದ ಭಾವ ಬರಲು ಹುಚ್ಚೇರೀಶ ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಅಜ್ಞಾನ ಹೋಗಿ ಸುಜ್ಞಾನವ ಬರಲು ಗುರುವೇ ನೀನು ಕಾರಣನಯ್ಯ ನನ್ನ ಭವನ ಬಂಧನ ಬಿಡಿಸಲು ಗುರುವೇ ನೀನು ಕಾರಣನಯ್ಯ ನನ್ನ ಭವನ ಬಂಧನ ಬಿಡಿಸಲು ಬಂಧನ ಬಿಡಿಸಲು ಬಂಧನ ಬಿಡಿಸಲು ಶಿವಸಾಂಬನವ ಪಾರ್ವತೇಶ್ವರನ ಮಹಾದೇವ ಇಲ್ಲಿ ಮಹಾಜ್ಞಾನಿಯಾಗಿದ್ದ ಕಾಳಿಂಗಪ್ಪ ಎಲ್ಲ ಭಕ್ತರಿಗೆ ಹಿಂಗೆ ಮಾತಾಡಕತ್ತು ಉಡ್ಲಿ ಆಶ್ಚರ್ಯ ಆಗ್ತದೆ. ಎಲ್ಲ ಭಕ್ತರು ಭೀಮಮ್ಮನ ಕೇಳ್ತಾರೆ ಒಂದು ದಿವಸ, ಇವ ಅದನ್ನ ಕಾಳಿಂಗಪ್ಪ ಇಷ್ಟು ಜ್ಞಾನಿ ಅದ ನಿನ್ನ ಹೊಟ್ಟ್ಯಾಗ ಹುಟ್ಟ್ಯಾನ, ಇವಂದು ಹಿಂದಿನ ಚರಿತ್ರೆ ಏನು ಅಂತ ಕೇಳ್ತಾರೆ ಉತ್ಸಾಹಿಗಳು. ಭೀಮಮ್ಮ ಸಾಮಾನ್ಯರಾಗಿರಲಿಲ್ಲ, ತ್ರಿಕಾಲ ಜ್ಞಾನಿಯಾಗಿದ್ಲು. ತ್ರಿಕಾಲ ಅಂದರೆ ಹಿಂದಿಂದು, ಇಂದಿಂದು, ಮುಂದಿಂದು ಹೇಳುವಂಥ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೆನ್ಸ್ ಮೂರನ್ನು ತಿಳ್ಕೊಂಡಿದ್ಲು. ಭೂತ, ವರ್ತಮಾನ, ಭವಿಷ್ಯತ್ತನ್ನು ತಿಳ್ಕೊಂಡಿದ್ಲು. ಇವಂದು ಕೇಳ್ತಾರೆ, ಇವ ಭೂತಕಾಲದಲ್ಲಿ ಯಾರಾಗಿದ್ದ? ಕಾಳಿಂಗಪ್ಪ ಯಾರಿದ್ರು ಹೇಳಮ್ಮ ಅಂತ ಹೇಳಿದಾಗ ಹೇಳಕತ್ತಾಳೆ, ನೋಡಪ್ಪ ಈ ಕಾಳಿಂಗಪ್ಪ ನನ್ನ ಹೊಟ್ಟ್ಯಾಗ ಹುಟ್ಟಿ ಬರೋಕಿನ ಪೂರ್ವ ಜನ್ಮದಲ್ಲಿ ಏನಾಗಿದ್ದ ಅವಂದು ಹೇಳಕತ್ತಾಳೆ ಭೀಮಮ್ಮ. ಇವ ಎಲ್ಲಿ ಅವ ಕೇಳು, ನೋಡ್ರಿ ಇದನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ, ಇದನ್ನು ಭಾಳ ಅದ್ಭುತ ಇದೆ ಈ ಚರಿತ್ರೆ. ನಮ್ಮ ತಿಂತಿಣಿ ಮೌನೇಶ್ವರದಲ್ಲಿ ಅವ್ರ ಚರಿತ್ರೆ ಎಲ್ಲ ಇಲ್ಲಿ ಬರ್ತದೆ. ಸುಮ್ಮನೆ ಹೇಳ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ಬೇಕು. ಕುಂದರ್ಸು ಕುಂದರ್ಸು. ಕುತ್ಕೋ 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 ಕುತ್ಕೋ. ನೋಡು, 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಏನು ಕ್ರಾಂತಿಯ ಕಹಳೆಯನ್ನು ಊದಿದ್ನಲ್ಲ, ಲಕ್ಷ್ಯ ಕೊಟ್ಟು ಕೇಳ್ರಿ. ಕ್ರಾಂತಿಯ ಕಹಳೆಯನ್ನು ಊದಿದಂತಹ ಸಂದರ್ಭದಲ್ಲಿ ಒಂದು ವಚನ ಹೇಳ್ತಾರೆ ಡೋಹರ ಕಕ್ಕಯ್ಯನವರು, ಅಗ್ರಜ ಅಂತ್ಯಜ ವರ್ಣ ಧರ್ಮದ 2 ಧ್ರುವಂಗಳು, ಒಂದು ಉತ್ತರ ಒಂದು ದಕ್ಷಿಣ, ನಡುವೆ ದೊಡ್ಡ ಕಮರಿ, ಅನುರಾಗದ ಗಾಳಿ ಬೀಸಿ ಅಗ್ರಜನ ಪುತ್ರಿ ಅಂತ್ಯಜನ ಮಗನ ಕೈ ಹಿಡಿದಳು.
ಸಾಧಿಸಿತ್ತು ಮಾನವತೆಯ ಮಹಾಸಿದ್ಧಿ. ಇದ ಕಂಡು ಬೆರಗಾದ ನಿಕ್ಕಳಂಕ ಮಲ್ಲಿಕಾರ್ಜುನ. ಈ ವಚನ ಒಂದು ಇಡೀ ಇತಿಹಾಸವನ್ನು ಹೇಳ್ಕೊಂಡು ಬರ್ತದೆ, ಇತಿಹಾಸ ಹೇಳ್ಕೊಂಡು ಬರ್ತದೆ. ಬಸವಣ್ಣ 12ನೇ ಶತಮಾನದಲ್ಲಿ ಅಗ್ರಜನ ಪುತ್ರಿ ಅಂದರೆ ಮೇಲುಕುಲದ ಹುಡುಗಿಯನ್ನು ಕೆಳಕುಲದ ಹುಡುಗನಿಗೆ ಮದುವೆಯನ್ನು ಮಾಡ್ತಾನೆ. ಇದರಿಂದ ಕಲ್ಯಾಣದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಕಲ್ಯಾಣದ ಕ್ರಾಂತಿ ಆಗ್ತದೆ. ಕ್ರಾಂತಿಯಾದಾಗ ಹರಳಯ್ಯ ಮದುವಯ್ಯನವರಿಗೆ ಎಳೆಗೂಟೆ ಶಿಕ್ಷೆ ಆಗ್ತದೆ, ಎಳೆಗೂಟೆ ಶಿಕ್ಷೆ ಆಗ್ತದೆ. ಕಲ್ಯಾಣವನ್ನು ಬಿಟ್ಟು ಶರಣರೆಲ್ಲ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ನಾಡಿನ ಮೂಲೆ ಮೂಲೆಗೆ ಹೊಕ್ಕಾರೆ. ಹಾಗೆ ಹೋದಂಥ ಸಂದರ್ಭದಲ್ಲಿ ಆ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಯಾರು ಇರ್ತಾರೆ ಅಂತ ಕೇಳಿದರೆ ಬೀದರಿನ ಸಂಸ್ಥಾನದ ಒಬ್ಬ ರಾಜನಾಗಿರ್ತಕ್ಕಂಥ ಸಪ್ತಗಿರಿ ಮಹಾರಾಜ. ನೆನ್ಪಿಟ್ಟುಕೊಳ್ಳ್ರಿ, ಸ್ವಲ್ಪ ಗೊತ್ತಾಗಲಿ ನಿಮಗೆ ಇತಿಹಾಸ. ಸಪ್ತಗಿರಿ ಸಪ್ತಗಿರಿ ಮಹಾರಾಜ ಅಂತ ಹೇಳಿ ಇರ್ತಾನೆ. ಯಾವಾಗ ಸಪ್ತಗಿರಿ ಮಹಾರಾಜ ಇದ್ನಲ್ಲ, ಅವನಿಗೆ ಕ್ಯಾದಿಗೆಪ್ಪ ಮತ್ತು ಅಯ್ಯಪ್ಪ ಅಂತ ಹೇಳಿ ಇಬ್ಬರು ಮಕ್ಕಳಿರ್ತಾರೆ. ಯಾರು? ಸಪ್ತಗಿರಿ ಮಹಾರಾಜನಿಗೆ ಕ್ಯಾದಿಗೆಪ್ಪ ಮತ್ತು ಅಯ್ಯಪ್ಪ ಅಂತೇಳಿ ಮಕ್ಕಳಿರ್ತಾರೆ. ಆ ಅಯ್ಯಪ್ಪನ ಹೊಟ್ಟಿನಲ್ಲಿ ಹಾವಪ್ಪಯ್ಯ ಅನ್ನುವಂಥ ಮಗ ಇರ್ತಾನೆ. ಅವನ ಹೆಂಡತಿ ಯಾರು ಅಂತ ಕೇಳಿದ್ರೆ ಹಾವಕ್ಕ ಅಂತ ಹೇಳಿರ್ತಾಳೆ. ಯಾರು? ಹಾವಪ್ಪಯ್ಯನ ಹೆಂಡತಿ ಹಾವಕ್ಕ ಅಂತ ಹೇಳಿರ್ತಾಳೆ. ಆ ಹಾವಕ್ಕ ಮತ್ತು ಹಾವಪ್ಪಯ್ಯನ ಹೊಟ್ಟೆಯಲ್ಲಿ ಯಾರು ಹುಡ್ತಾರೆ ಅಂತ ಕೇಳಿದ್ರೆ ತಿಂತಿಣಿ ಮೌನಪ್ಪಯ್ಯ ಹುಟ್ಟಿ ಬರ್ತಾನ. ತಿಂತಿಣಿ ಮೌನಪ್ಪಯ್ಯ ಹುಟ್ಟಿ ಬರ್ತಾನೆ. ಇನ್ನು ಭೀಮಾಂಬಿಕೆ ಎಲ್ಲ ಹೇಳಕತ್ತಾಳೆ, ಚರಿತ್ರೆ ಕೇಳಬೇಕು. ಆ ಹಾವಪ್ಪಯ್ಯ ಹಾವಕ್ಕನ ಹೊಟ್ಟೆಯಲ್ಲಿ ತಿಂತಿಣಿ ಮೌನಪ್ಪಯ್ಯ ಹುಟ್ಟಿ ಬರ್ತಾನೆ. ಆ ತಿಂತಿಣಿ ಮೌನಪ್ಪಯ್ಯನ ಹೊಟ್ಟೆಯಲ್ಲಿ ಯಾರು ಹುಟ್ಟಿ ಬರ್ತಾರೆ ಅಂತ ಕೇಳಿದರೆ ಶ್ರೀಶೈಲಪ್ಪ ಶರಣರು ಅನ್ನುವಂಥವ್ರು ಹುಟ್ಟಿ ಬರ್ತಾರೆ. ಅವನಿಗೆ ಇನ್ನೊಂದು ಹೆಸರು ಏನಿತ್ತು ಅಂತ ಕೇಳಿದ್ರೆ ಶಿರದಾರ ಶ್ರೀಶೈಲಪ್ಪ ಅಂತೇಳಿ ಹೆಸರಿತ್ತು. ಕೇಳ್ರಿ ಅಂತ ಹೇಳಿ ಆ ಚರಿತ್ರೆಯನ್ನ ಹೇಳ್ತಾ ಇರ್ತಕ್ಕಂಥ ಭೀಮಾಂಬೆ ಮುಂದೆ ಹೇಳ್ತಾಳೆ, ಈ ಶಿರದಾರ ಶಿರ್ಸಪ್ಪ ಇದ್ನಲ್ಲ, ಕೇಳ್ರಿ ಕೊನೆಗೆ ಬಂದಿನಿ, ಆ ಶಿರದಾರ ಶಿರ್ಸೇಲಪ್ಪ ಇದ್ನಲ್ಲ, ಅವನ ಅಣ್ಣ ಯಾರು ಅಂತ ಕೇಳಿದ್ರೆ ಧರಣಪ್ಪಯ್ಯ ಅಂತ ಹೇಳಿದ್ದ. ಆ ಧರಣಪ್ಪಯ್ಯನ ಹೊಟ್ಟಿಗೆಯಲ್ಲಿ ಕ್ಯಾದಗೆಪ್ಪ ನಾಗಪ್ಪ ಅನ್ನುವಂಥ ಇಬ್ಬರು ಮಕ್ಕಳಿದ್ರು. ಕ್ಯಾದಗೆಪ್ಪ ನಾಗಪ್ಪ ಅನ್ನುವಂಥ ಮಕ್ಕಳಿದ್ರು. ಆ ಕ್ಯಾದಗೆಪ್ಪ ಹೆಂಗಿದ್ದಂತ ಕೇಳಿದ್ರೆ ಉಗ್ರವಾದಂಥ ತಪಸ್ಸನ್ನು ಹೊಂದಿದ್ದ. ಅವನಿಗೆ ಶಿರದಾರ ಶ್ರೀಶೈಲಪ್ಪ ಅಂತೇಳಿ ಯಾಕೆ ಕರ್ಕೊಂಬರ್ತಿದ್ರು ಅಂತ ಕೇಳಿದರೆ ಆ ಕ್ಯಾದಗೆಪ್ಪ ಏನು ಅಂತ ಕೇಳಿದರೆ ಭಾಳ ಉಗ್ರವಾದಂಥ ತಪಸ್ವಿ ಇದ್ದ. ಆ ಉಗ್ರವಾದಂಥ ತಪಸ್ವಿ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಇನ್ನೊಂದು ಹೆಸರು ಪವಾಡ ಶ್ರೀಶೈಲಪ್ಪ ಅಂತೇಳಿ ಇತ್ತು. ಶಿರದಾರ ಶ್ರೀಶೈಲಪ್ಪ ಅಂತಿದ್ರು. ಒಂದು ದಿನ ಅವ ಅನುಷ್ಠಾನವನ್ನು ಮಾಡ್ತಾ ಎಲ್ಲಿ ಬರ್ತಾನೆ ಅಂತ ಕೇಳಿದ್ರೆ ಗೋಕರ್ಣಕ್ಕೆ ಬರ್ತಾನೆ. ಗೋಕರ್ಣದಿಂದ ತಪಸ್ಸನ್ನು ಮಾಡಿ ಎಲ್ಲಿಗೆ ಬರ್ತಾನೆ ಅಂತ ಕೇಳಿದ್ರೆ ಕೊಪ್ಪಳಕ್ಕೆ ಬರ್ತಾನೆ. ಕೊಪ್ಪಳಕ್ಕೆ ಇವತ್ತಿನ ಕೊಪ್ಪಣಾಚಲ, ಒಕ್ಕುಂದ, ಪುಲಿಗೆರೆ ಹಳೆ ಹೆಸರು ಇವೆಲ್ಲ ಶಾಸನದಲ್ಲಿ ಬರ್ತಾವು. ಕೊಪ್ಪಣಾಚಲಕ್ಕೆ ಬರ್ತಾನೆ. ಒಂದು ದಿನ ತನ್ನ ರುಂಡವನ್ನು ಕಡ್ಕೊತಾನ. ಯಾರು? ಶಿರದಾರ ಶ್ರೀಶೈಲಪ್ಪ. ತನ್ನ ರುಂಡವನ್ನು ಕಡ್ಕೊಂಡು ಎಡಗೈಯಾಗ ಆ ಖಡ್ಗಕ್ಕೆ ರುಂಡವನ್ನು ಹಿಡ್ಕೊಂಡು ಮುಂಡ ಏನು ಮಾಡ್ತಿರ್ತದೆ ಅಂತ ಕೇಳಿದ್ರೆ ರಸ್ತೆದಾಗ ಹೊಂಟಿರ್ತದೆ. ಇದನ್ನು ರಕ್ತ ಎಲ್ಲ ರಸ್ತೆ ತುಂಬ ಸೋರ್ತಾ ಇರ್ತದೆ. ಸೋರು ಮುಂದೆ ಜನವೆಲ್ಲ ನೋಡಿ ದಿಕ್ಕಾಪಾಲಾಗಿ ಓಡಿ ಹೋಗಿಬಿಡ್ತಾರೆ. ಇದು ಏನಾಯ್ತಿ ಅಂತ ಹೇಳಿ ಮುಂದೆ ತನ್ನ ಮಠಕ್ಕೆ ಹೋಗಿರ್ತಕ್ಕಂಥ ಶಿರದಾರ ಶ್ರೀಶೈಲಪ್ಪ ಆ ರುಂಡವನ್ನು ತೆಗೆದುಕೊಂಡು ತನ್ನ ಮುಂಡಕ್ಕೆ ಸೇರಿಸ್ಕೊಂಡು ಮತ್ತೆ ಮುಂದಿನ ಶ್ರೀಶೈಲಪ್ಪ ಆಗಿ ಪರಿವರ್ತನೆ ಆಗ್ತಾನೆ. ಅವನನ್ನು ಏನಂತೇಳಿ ಕರೀತಾರೆ ಅಂತ ಕೇಳಿದರೆ ಶಿರದಾರ ಶ್ರೀಶೈಲಪ್ಪ. ಶಿರವನ್ನು ಸೇರಿಸಿಕೊಂಡಿದ್ದಕ್ಕೆ ಶಿರದಾರ ಶ್ರೀಶೈಲಪ್ಪ ಅಂತ ಹೇಳಿ ಹೆಸರು ಬರ್ತದೆ. ಇಂಥ ಪವಾಡವನ್ನು ಮಾಡ್ತಾ ಇರ್ತಾನಲ್ಲ ಶಿರದಾರ ಶ್ರೀಶೈಲಪ್ಪ. ಅವ್ರ ಅಣ್ಣ ಧರಣಪ್ಪಯ್ಯನ ಮಕ್ಕಳ ಕ್ಯಾದಗೆಪ್ಪನ ಇನ್ನೊಬ್ಬ ತಮ್ಮ ನಾಗಪ್ಪ. ಅವ ಉಗ್ರ ತಪಸ್ವಿಯಾಗಿದ್ದ. ಆ ಕ್ಯಾದಗೆಪ್ಪ ಅವನೇ ನನ್ನ ಹೊಟ್ಟೆಯಲ್ಲಿ ಕಾಳಿಂಗಪ್ಪ ಆಗಿ ಹುಟ್ಟಿ ಬಂದಾನ ಅಂತೇಳಿ ಅವನ ಹಿಂದಿನ ಜನ್ಮವನ್ನು ಜಾಲಾಡಿ ಕೂಡಿರುವಂಥ ಭಕ್ತರಿಗೆ ಯಾರು ಕೊಡ್ತಾರೆ ಅಂತ ಕೇಳಿದರೆ ಇಟಗಿ ಭೀಮಾಂಬಿಕೆ ಕೊಡ್ತಾಳೆ. ಇಂಥ ತ್ರಿಕಾಲ ಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಎದರಿಂದ ಆದ್ಲು ಅಂತ ಕೇಳಿದರೆ ಧರ್ಮನ ಗದ್ದಿಗೆ ಎಲ್ಲಿಟ್ಟಂಥ ಭಕ್ತಿ, ಅದರೊಂದಿಗೆ ಗುರು ಕೊಟ್ಟ ಲಿಂಗದ ಪೂಜೆಯನ್ನು ಮಾಡಿದ್ದಕ್ಕಾಗಿ ಏನಾದ್ಲು ಅಂತ ಕೇಳಿದರೆ ತ್ರಿಕಾಲ ಲಿಂಗ ಜ್ಞಾನಿಯಾದ್ಲು ಅನ್ನುವಂಥದ್ದು ಬರ್ತದೆ. ಹೀಗೆ
ಅನಂತ ಲೀಲೆಗಳು ಆ ತಾಯಿಯ ಚರಿತ್ರೆಯಲ್ಲಿ ಬರ್ತಾವೆ. ಬಹುಶಃ ಹೇಳ್ಕೊಂತ ಹೊಂಟ್ರೆ ಬೆಳತನಕ ಹೇಳ್ಬೋದು ಇನ್ನು, ಆದರೆ ಟೈಮ್ ಲಿಮಿಟ್. ಅದಕ್ಕೆ ನಿಮ್ಗೆ ಇನ್ನೂ ಕೇಳೋ ಇಂಟ್ರೆಸ್ಟ್ ಇದೆ ಗೊತ್ತಿದೆ. ಅದಕ್ಕೆ ಒಂದು 2 ದಿವಸ ನಾಳೆ ಅಂಕರು ಒಂದು ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಇವತ್ತು ಪೂಜ್ಯರು ದಯಮಾಡಿಸಿದ್ದಾರೆ, ನಮ್ಮ ಆತ್ಮೀಯ ಗೆಳೆಯರು ಭಾಳ. ನರಸಿಂಹ ಮಹಾರಾಜರಂದ್ರೆ ನನಗೆ ಒಂದು ರೀತಿ ಭಾಳ ನಾವು ಆತ್ಮೀಯರಿಬ್ಬರು. ಅವ್ರ ಮಠದಾಗ ಏನು ಕಾರ್ಯಕ್ರಮ ಇದ್ದರೂ ನಮ್ಮನ್ನು ಬಿಡೋಂಗಿಲ್ಲ. ನಮ್ಮ ಮಠದಾಗ ಯಾವಾಗಿದ್ದರೂ ನಮ್ಮ ನರಸಿಂಹ ಮಹಾರಾಜರಿಗೆ ನಾವು ಒಟ್ಟ ಬಿಡೋದಿಲ್ಲ. ಬಹುಶಃ ಬೊಮ್ಮನಹಳ್ಳಿ ಭೀಮಾಶಂಕರ ಮಹಾರಾಜರಿಗೆ ಎಷ್ಟು ಮಂದಿಗೆ ಗೊತ್ತೈತೆ ಏನು ಗೊತ್ತಿಲ್ಲ. ಭೀಮಾಶಂಕರ ಮಹಾರಾಜರ ಗುರುಗಳು ಜಂಗಮರು, ಗುರುಲಿಂಗ ಮಹಾರಾಜರು, ದೇವಣಗಾಂವದ ಗುರುಲಿಂಗ ಜಂಗಮ ಮಹಾರಾಜರು. ಅವರು ಬರೆದಂಥ ಯಾವುದದು ಭೀಮವಿಲಾಸ ನಾಟಕ ಇವತ್ತು ನಾಡಿನ ತುಂಬೆಲ್ಲ ಪ್ರಸಿದ್ಧಿ ಇರುವಂಥದ್ದನ್ನು ನೋಡಿರಿ. ಅದನ್ನು ಬರೆದವರು ಗುರುಲಿಂಗ ಜಂಗಮ ಮಹಾರಾಜರು. ಅವ್ರ ಶಿಷ್ಯನೇ ಭೀಮಾಶಂಕರ ಮಹಾರಾಜರು. ಒಂದು ಕಡೆ ಗುಣಗಡಿಗೆ ಹಾಕ್ಕೊತಿದ್ರು, ಒಂದು ಕಡೆ ಜನಿವಾರ ಹಾಕ್ಕೊತಿದ್ರು. ಹಾರರಿಗೆ ಹರ, ಮುಸುಲರಿಗೆ ಮುಲ್ಲ, ಶೀಲವಂತರಿಗೆ ಶಿವ ಯಾರಾಗಿದ್ದರು ಅಂತ ಕೇಳಿದ್ರು ಬೊಮ್ಮನಹಳ್ಳಿ ಮಹಾರಾಜರಾಗಿದ್ದರು ಅನ್ನುವಂಥದ್ದನ್ನು ದೊಡ್ಡ ಪರಂಪರೆ. ಜಂಗಮ ಗುರು ಬ್ರಾಹ್ಮಣ ಶಿಷ್ಯ, ಅಲ್ಲಿ ಬ್ರಾಹ್ಮಣ ಶಿಷ್ಯ ಮುಸಲ್ಮಾನ ಶಿಷ್ಯ, ಬ್ರಾಹ್ಮಣ ಗುರು ಕಳಸದ ಗೋವಿಂದ ಭಟ್ರು. ಇಲ್ಲಿ ಜಂಗಮರ ಗುರು ಬ್ರಾಹ್ಮಣ ಶಿಷ್ಯ, ಅವ್ರ ಶಿಷ್ಯ ಯಾರಂತ ಕೇಳಿದ್ರೆ ಮುಸಲ್ಮಾನ್ರಿ ಎಂಕಂಚಿ ಮುಲ್ಲ. ಎಂಥ ಪರಂಪರೆ ನಮ್ಮ ಸಿಂದಗಿ ತಾಲೂಕಿನಾಗ ಹೇಳ್ಕೊಂತ ಹೊಂಟ್ರೆ ಭಾಳ ಇದೆ. ಭಾಳ ಅದ್ಭುತವಾದಂಥ ಪದ್ಯಗಳನ್ನು ಭೀಮಾಶಂಕರ ಮಹಾರಾಜರ ಬಗ್ಗೆ ಯಾರು ಬರೀತಾರೆ ಅಂತ ಕೇಳಿದ್ರೆ ಎಂಕಂಚಿ ಮುಲ್ಲಾ ಬರೀತಾನೆ. 1-2 ನುಡಿ ಹಾಡಿಬಿಡ್ತೇನೆ ಸುಮ್ಮನೆ ಹಂಗೆ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೆ. ಎಷ್ಟು ಚಂದ ಹಾಡ್ತಾನೆ ಅನುಭವಿ ಅಂತ ಕೇಳಿದ್ರವ. ಏನೇನ ಮಾಡಿ ಉಣಿಸಿದ ಎನ ಗುರು, ನಾ ಏನ ಮಾಡಿಲ್ಲ ಅವನಿಗೆ ತಂಗಿ, ನಾ ಏನ ಮಾಡಿಲ್ಲ ಅವನಿಗೆ. ಕಾನನದೋಳು ಕಾಯುತ್ತ ಕುಳಿತಿದ್ದೆ, ಜ್ಞಾನವ ಬೋಧಿಸಿ ಮಾನ್ಯಳ ಮಾಡಿದ, ನಾಯೇನ ಮಾಡಿಲ್ ಅವನಿಗೆ. ಮುಂದೆ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ. ಒಂದು ನುಡಿ ಮಾತ್ರ ಹೇಳ್ಬಿಡ್ತೀನಿ. ಇವತ್ತು ಮಹಾರಾಜರು ಬಂದಾರ, ಅವ್ರು ಹೇಳ್ತಾರೆ ಮುಂದೆ ಅದನ್ನ. ಸಚ್ಚಿತ್ಯಂಬುವುದು ಗೊತ್ತನಗೆ ಇದ್ದಿಲ್ಲ. ಸತ್ ಚಿತ್ ಆನಂದ ಅನ್ನುವಂಥದ್ದು ನನಗೆ ಗೊತ್ತೇ ಇರಲಿಲ್ಲ. ಸಚ್ಚಿತ್ಯಂಬುವುದು ಗೊತ್ತನಗೆ ಇದ್ದಿಲ್ಲ, ಮತ್ತೆ ಮತ್ತೆ ಹೇಳಿ ಕಲಿಸಿದ. ಉತ್ತಮರಳು ಉತ್ತಮಳೆನ್ನುತ್ತೆ ತುತ್ ಮಾಡಿ ಉಣಿಸಿದ, ಹೆತ್ತಮ್ಮಳಂತೆ ನಾಯೇನ ಮಾಡಿಲ್ಲ ಅವನಿಗೆ. ಪರಮಾವತಾರ ವರಗುರು ಭೀಮಾ, ಇವರು ಅವನನ್ನು ಅರ್ಸ್ಕೊಂತ ಹೋಗಿರ್ತಾರೆ, ಕರ್ಕೊಂಡು ಬಂದು ಉದ್ಧಾರ ಮಾಡ್ತಿರ್ತಾನೆ. ಎಂಕಂಚಿ ಮೂಲ ಏನಿರ್ತಾನೆ, ಕಮಾಂಡರ್ ಇನ್ ಚೀಫ್, ಸೈನ್ಯದಲ್ಲಿ ಕಮಾಂಡರ್ ಆಗಿರ್ತಾನೆ. ಅವನನ್ನು ಕರ್ಕೊಂಬರ್ತಾನೆ. ನೀ ಇಲ್ಲಿರೋದು ಬೇಡ, ಇಲ್ಲಿ ಬಾ, ನೀನು ಆ ಕಮಾಂಡರ್ ಆಗಬೇಡ ಸೈನ್ಯದಾಗ, ಆಧ್ಯಾತ್ಮ ಲೋಕದ ಕಮಾಂಡರ್ ನೀ ಆಗಂತೇಳಿ ಕರ್ಕೊಂಬಂದು ಅವನನ್ನು ಆಧ್ಯಾತ್ಮ ಲೋಕದ ಧ್ರುವತಾರಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಅವ ಹೇಳ್ತಾನೆ ಏನದು, ಪರಮಾವತಾರ ವರಗುರು ಭೀಮಾ, ಅರಸೂತ ಬಂದೆನ್ನ ಕರಪೀಡಿದ, ಹರುಷದಿಯನ್ನ ದಿರಿಕೆಯ ಕೂಡಿಸಿ, ದಿರಿಕೆಯ ತಪ್ಪಿಸಿದ ಪರಿಭವ ಕೆಡಿಸಿ. ಅಂದ್ರೆ ನಾ ಈ ಮಾನವ ಭವಾರಣ್ಯದಲ್ಲಿ ತಿರುಗಾಡಕತ್ತಿದ್ದೆ, ಇಂಥ ಗುರು ಬಂದು ನನಗೇನು ಮಾಡಿದ ಅಂತ ಕೇಳಿದ್ರೆ ಮೋಕ್ಷ ಕೊಟ್ಟ ಅಂತ ಹೇಳ್ತಾನೆ. ಒಂದು ಕಡೆ ಮೋಕ್ಷ ಕೊಟ್ಟ ಅಂತ ಮುಲ್ಲ ಹೇಳ್ತಾನೆ, ಇನ್ನೊಂದು ಕಡೆ ಅವನೇ ಹೇಳ್ತಾನೆ ಮುಕ್ತಿಯನಗ ಬ್ಯಾಡೋ ಜಗದಿ ಜನ್ಮಿಸಿ ಕಾಪಾಡು, ಸುಪ್ತಿಯ ಸುಖದಂತ ಮುಕ್ತಿಯು ನಿನ್ನದೋ. ಹಂಗೆ ಅವ ಒಂದು ಪದ್ಯ ಮತ್ತೊಂದು ಬರ್ಕೊಂಡು ಬರ್ತಾನೆ. ಬಹುಶಃ ಭಾಳ ಅದನ್ನು ಹೇಳ್ಕೊತ ಹೊಂಟ್ರೆ ಭಾಳ ಅದ್ಭುತ ಜ್ಞಾನದ ಲೋಕ. ಬಹುಶಃ ಅದನ್ನೆಲ್ಲವನ್ನ ಹೇಳಿದಂಥ ಪರಂಪರೆ ನಮ್ಮ ಪಕ್ಕದಾಗ ಯಾವುದೈತೆ ಅಂತ ಕೇಳಿದ್ರೆ ಈ ನಮ್ಮ ಬೊಮ್ಮನಹಳ್ಳಿಯ ಭೀಮಾಶಂಕರ ಮಹಾರಾಜರ ಪರಂಪರೆ ಇದೆ. ಅಂಥ ಪೀಠದಲ್ಲಿ ಸಮರ್ಥ ಸದ್ಗುರು ಗುರುನಾಥಾರೂಢರ ಕರಕಮಲ ಸಂಜಾತರಾಗಿ ಯಾರದಾರ ಅಂತ ಕೇಳಿದ್ರೆ ಆ ಪೀಠದ ನರಸಿಂಹ ಮಹಾರಾಜರು ಅದಾರ ಅನ್ನುವಂಥದ್ದು ಭಾಳ ಹೆಮ್ಮೆ ಆಗಿರ್ತಕ್ಕಂಥದ್ದು. ಬಹುಶಃ ನಮ್ಮ ಗದಗಿನ ಕನ್ನೆಯನ್ನು ಮಾಡ್ಕೊಂಡ್ರೆ ಬೀಗರಾಗ್ಯಾರಿಗರು ನಮ್ಗೆ. ನಾವು ಅಲ್ಲಿಂದ ಬಂದಿವತ್ತು ಕಾಮಿಡಿ ಮಾಡ್ತಿರ್ತೇನೆ. ಅದಕ್ಕೆ ಇರಲಿ, ಹಂಗೆ ಇವತ್ತು ಅವ್ರು ಆಗಮಿಸಿ ನಮಗೆಲ್ಲ ಖುಷಿ ತಂದಾರೆ.
ಅವರಿಗೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆಯೊಂದಿಗೆ ಗೌರವಿಸೋದ್ರ ಮೂಲಕ ಮುಂದೆ ಏನು ನಡೀತದೆ ಅನ್ನುವಂಥದ್ದನ್ನು ನಮ್ಮ ಸಮಿತಿಯವ್ರು ಹೇಳ್ತಾರೆ. ನಾವೆಲ್ಲರೂ ಅದನ್ನು ಕೇಳೋಣ ಅನ್ನುವಂಥ ಮಾತನ್ನು ಹಾರೈಸಿ ಮುಂದಿನ ವೇದಿಕೆಯನ್ನು ಸಮಿತಿ